चेतयेत तत्त्वे प्रसीदति। एवं प्रसन्नमनसो भगवद्भक्तियोगतः भगवत्तत्त्वविज्ञानं मुक्तसङ्गस्य जायते। विद्यते हृदयग्रन्थि छिद्यन्ते सर्वसंशय क्षीयन्ते चास्य कर्माणि द्रष्ट एव आत्मनीश्वरे। हरे कृष्ण। ಶ್ರೀಮದ್ಭಾಗವತಂ ಸಂಜೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಶ್ರೀಮದ್ಭಾಗವತಂ ಇವತ್ತು 23ನೇ ಶ್ಲೋಕ ಮಾಡಬೇಕು, ಅಧ್ಯಾಯ 2ರಲ್ಲಿ. ಸ್ವಲ್ಪ ಹೊತ್ತು ಹರಿನಾಮದ್ದು ನೋಡಿಕೊಂಡು ಆಮೇಲೆ ಹರಿನಾಮದಲ್ಲಿ ಭಗವಂತನ ನಾಮದಲ್ಲಿ ಭಗವಂತ ತನ್ನ ಶಕ್ತಿನ ತುಂಬಿದನು. ಚೇತೋಧರ್ಪಣಮಾರ್ಜನಂ ಭವಮಹಾಧಾವಾಗ್ನಿರ್ವಾಪಣಂ ಶ್ರೇಯಂ ಕೈರವಚಂದ್ರಿಕಾ ವಿತರಣಂ ವಿದ್ಯಾವಧುಜೀವನಂ ಆನಂದಾಂಬುಧಿವರ್ಧನಂ ಪ್ರತಿಪದಾಂ ಪೂರ್ಣಾಮೃತಸ್ವಾದನಂ ಸರ್ವಾತ್ಮಸ್ನಪನ್ನಂ ಪರಮಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ ನಾಮ್ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿಶಾಂ ತತ್ರಾರ್ಪಿತಾ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶೀ ತವ ಕೃಪಾ ಭಗವನ್ ಮಾಮಪಿ ದುರ್ದೈವಂ ಈದೃಶಂ ಯಜನೇನಾನುರಾಗಃ. ಹರೇ ಕೃಷ್ಣ. ನಾಮ್ನಾಮಕಾರಿಭೂತ ನಿಜ ಸರ್ವಶಕ್ತಿ. ಇದರಲ್ಲಿ ನಾಮ್ನಾಮಕಾರಿಭೂತ ಮಾಡ್ತಾ ಇದ್ದೀವಿ. ಭಗವಂತ ತನ್ನ ನಾಮನ ಬೇರೆ ಬೇರೆ ಹೆಸರಲ್ಲಿ ಪ್ರಕಟಗೊಳಿಸಿದ್ದಾನೆ. ಸೊ ಈ ಪ್ರಕಟ ಯಾಕೆ ಪ್ರಕಟ ಆಗಿದ್ದಾನೆ ಅಂತ ಅಲ್ಲಿವರೆಗೆ ಬಂದಿದ್ದೀವಿ. ಸೊ ಅವನು ಬೇರೆ ಬೇರೆ ಜನಗಳದ್ದು ಭಿನ್ನ ಭಿನ್ನ ರುಚಿ ಸ್ಲೈಡಲ್ಲಿ ಬರ್ತಾ ಇದೆ ನೋಡಿ. ಯಾಕೆ ಅವನು ಬೇರೆ ಬೇರೆ ನಾಮದಲ್ಲಿ ಅವನು ಪ್ರಕಟಗೊಂಡಿದ್ದಾನೆ ಅನ್ನೋದಕ್ಕೆ, ಭಿನ್ನ ರುಚಿ ಲೋಕ ಜನರೇನೋ ಏಕಬಹುದೋ ಶಾಸ್ತ್ರ ನಾಮ್ನಾಮಕಾರಿಭೂತ ಏನು ಹೇಳ್ತಾನೆ, ಭಿನ್ನ ರುಚಿ ಲೋಕ. ಲೋಕದ ಜನರಿಗೆ ರುಚಿ ಬೇರೆ ಬೇರೆ ಇದೆ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರುಚಿಗಳಿದೆ. ಆ ರುಚಿಗೆ ತಕ್ಕನಾಗಿ ಭಗವಂತ ತನ್ನ ನಾಮನು ಕೂಡ ವಿಸ್ತರಿಸ್ಕೊಂಡಿದ್ದಾನೆ. ಎಷ್ಟು ಜನ ಇದೆಯೋ ಅಷ್ಟು ನಾಮ ಇದೆಯಾ ಭಗವಂತನಿಗೆ, ಅಷ್ಟು ಥರ. ಏಕೆ ಈಸಿ ಆಗಲಿ ಅಂತ ಜನಕ್ಕೆ, ಮತ್ತು ಯಾರು ಭಕ್ತರಾಗಿದ್ದಾರೋ ಅವರವರ ರುಚಿಗೆ ತಕ್ಕನಾಗಿ ಭಗವಂತನ ನಾಮನ ಹೇಳಿ ಭಗವಂತನ ಪ್ರಾಪ್ತಿಗೋಸ್ಕರ ತನ್ನ ಶಕ್ತಿನ ಅವನು ತನ್ನ ನಾಮನ ವಿಸ್ತರಣೆ ಮಾಡ್ಕೊಂಡಿದ್ದಾನೆ. ಇಲ್ಲಿವರೆಗೆ ಬಂದಿದ್ವಿ. ಅನೇಕ ಲೋಕೇರವಾಂಚ ಅನೇಕ ಪ್ರಕಾರ ಕೃಪಾತೆ ಕಹಿಲ ಅನೇಕ ನಾಮೇರ ಪ್ರಚಾರ. ಅನೇಕ ಲೋಕಗಳಿದೆ, ಅನೇಕ ವಾಂಚ ಇಚ್ಛೆಗಳು ಅನೇಕ ಪ್ರಕಾರವಾಗಿದೆ. ಅನೇಕ ಲೋಕದಲ್ಲಿ ಅನೇಕ ಇಚ್ಛೆಗಳು ಪ್ರಕಾರವಾಗಿದೆ ಅನೇಕ ಜನಕ್ಕೆ. ಸೊ ಅವ್ರಿಗೆಲ್ಲ ಕೃಪಾತೆ ಕಹಿಲ ಅನೇಕ ನಾಮೇರ ಪ್ರಚಾರ. ಅವ್ರ ಮೇಲೆ ಕೃಪೆ ಮಾಡಲಿಕ್ಕೋಸ್ಕರ ಭಗವಂತ ಅನೇಕ ನಾಮದ ರೂಪದಲ್ಲಿ ಪ್ರಚಾರ ಪಡ್ಕೊಂಡಿದ್ದಾನೆ. ಸೊ ನಿನ್ನೆ ಸ್ವಲ್ಪ ಏನೋ ಹೇಳಿದ್ವಂಗೆ ಇದಾಯಿತು. ಕೃಷ್ಣನ ನಾಮದಲ್ಲಿ ಏನಾಗಿದೆ, ಸ್ವಲ್ಪ ಗುಣತರ ಒಂದು ನಾಮಕ್ಕೆ ಬೇರೆ ಬೇರೆ ಹೆಸರುಗಳು ಹೆಂಗೆ ಬಂದಿದೆ ಅಂತಂದರೆ, ನಾಮದಲ್ಲಿ ಸ್ವಲ್ಪ ಗುಣ ಮಿಕ್ಸ್ ಆಗಿದೆ. ಗುಣದ್ದು ಲೀಲೆ ಪ್ರಕಾರ, ಅವನ ಗುಣದ ಪ್ರಕಾರ ಅವನಿಗೆ ನಾಮ ಬಂದಿದೆ. ಅವನ ಜನ್ಮದ ಪ್ರಕಾರ ಅವನಿಗೆ ಹೆಸರು ಬಂದಿದೆ. ಅವನಿಗೆ ಕರ್ಮದ ಪ್ರಕಾರ ಅವನು ಮಾಡಿದಂಥ ಕೆಲಸದ ಪ್ರಕಾರ ಅವನಿಗೆ ಹೆಸರು ಬಂದಿದೆ. ಸೊ ಈ ಥರ ಅವನ ಹೆಸರುಗಳು ಅವನ ಕಾರ್ಯಕ್ಕೆ ಲೀಲೆಗೆ ಗುಣಕ್ಕೆ ತಕ್ಕನಾಗಿ ಅವನ ಹೆಸರುಗಳು ಬಂದಿದೆ. ಗುಣಕ್ಕೂ ಅವನ ಹೆಸರು ಬಂದಿದೆ, ಅವನ ಗುಣ ನೋಡಿ ಬೇರೆ ಬೇರೆ ಹೆಸರುಗಳು ಬಂದಿದೆ. ಲೀಲೆನ ಮಾಡಿ ಅವನಿಗೆ ಬೇರೆ ಬೇರೆ ಹೆಸರು ಬಂದಿದೆ. ಸೊ ಈ ಥರ ಭಗವಂತ ತನ್ನ ಕಾರ್ಯದಿಂದ, ಲೀಲೆಯಿಂದ, ಗುಣದಿಂದ, ಕರ್ಮದಿಂದ ಅವನು ಬೇರೆ ಬೇರೆ ಹೆಸರುಗಳನ್ನ ಈ ಭೌತಿಕ ಪ್ರಪಂಚದಲ್ಲಿ, ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅವು ಇದ್ದೇ ಇದ್ದಾವೆ. ಸೊ ಇದರಲ್ಲಿ ಯಾವ ನಾಮ ಯಾರಿಗೆ ಇಷ್ಟನೋ ಆ ನಾಮದ ಬಗ್ಗೆನೇ ಅವನು. ಈಗ ರುಚಿ ಬೇರೆ ಅಂತಂದ್ಮೇಲೆ ರೂಪನೂ ಚೇಂಜ್ ಆಗುತ್ತೆ. ಅದರಲ್ಲಿ ರೂಪನೂ ಕೂಡ ಬೇರೆನೇ ಇದೆ. ಅವನ ರೂಪಕ್ಕೆ ತಕ್ಕನಾಗ ಒಬ್ಬೊಬ್ರಿಗೆ ಒಂದೊಂದು ರೂಪ ಇಷ್ಟ, ಒಬ್ಬೊಬ್ರಿಗೆ ಒಂದೊಂದು ರೂಪ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಆ ರೂಪದಿಂದನೇ ಅವನು ನನ್ನ ಹತ್ರ ಬರಲಿ ಅಂತ ಭಗವಂತ ಈ ಒಂದು ಉದ್ದೇಶದಿಂದ
ಅವನು ಈ ಥರ ಮಾಡಿದ್ದಾನೆ. ಸೊ ಅವನು ನಾಮದಲ್ಲಿ ವಿಸ್ತರಿಸ್ಕೊಂಡಿದ್ದಾನೆ, ಬೇರೆ ಬೇರೆ ನಾಮದಲ್ಲಿ ವಿಸ್ತರಿಸ್ಕೊಂಡಿದ್ದಾನೆ. ನೋಡಿ, ಇನ್ನೊಂದು ಪ್ರಶ್ನೆ ಬರುತ್ತೆ. ಸೊ ಭಗವಂತನ ಎಲ್ಲ ನಾಮಗಳು ಒಂದೇ ಸಮಾನವಾಗಿ ಶಕ್ತಿನ ಪ್ರದಾನ ಮಾಡ್ತಾವ? ಭಗವಂತನ ಎಷ್ಟೊಂದು ಸಾರಿ ನಾಮಗಳಿದೆಯಲ್ವಾ. ಸೊ ಎಲ್ಲ ನಾಮಗಳು ಒಂದೇ ಥರ ಶಕ್ತಿನ ಪ್ರದಾನ ಮಾಡ್ತಾವ? ಯಾವ ನಾಮ ಹೇಳಿದ್ರು ಕೂಡ ಒಂದೇ ಥರ ಶಕ್ತಿನ ಪ್ರದಾನ ಮಾಡ್ತಾವ? ಇದರಲ್ಲಿ ಅಂತರ ಇಲ್ವಾ, ಭೇದ ಇಲ್ವಾ, ಸ್ವಲ್ಪನಾದರೂ ಭೇದ ಇಲ್ವಾ ಇಲ್ಲಿ ಅಂತ ಕೇಳಿದ್ರೆ ಭೇದ ಇದೆ. ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಭೇದ ಇದೆ. ಯಾಕೆ ಅಂತಂದರೆ ಭಗವಂತನ ನಾಮದಲ್ಲೇ ಭೇದ ಇದೆ, ಬಟ್ ಶಕ್ತಿ ಇದೆ. ಅದು ಉದ್ಧಾರ ಮಾಡೋಕ್ಕೆ ತೊಂದರೆ ಇಲ್ಲ. ಯಾವುದೇ ನಾಮ ನಮ್ಮನ್ನು ಈ ಭೌತಿಕ ಪ್ರಪಂಚದಿಂದ ಉದ್ಧಾರ ಮಾಡೋಕ್ಕೆ ಯಾವುದಲ್ಲೂ ಶಕ್ತಿ ಇಲ್ಲ ಅನ್ನಂಗಿಲ್ಲ. ಎಲ್ಲ ನಾಮದಲ್ಲೂ ಇದೆ, ಭಗವಂತನ ಎಲ್ಲ ನಾಮದಲ್ಲೂ ಶಕ್ತಿ ಇದೆ. ಆದರೂ ಕೂಡ ಆ ಶಕ್ತಿ ಲೆವೆಲಲ್ಲಿ ನಿಂತ್ಕೊಂಡು ನೋಡಿದಾಗ, ಅಂದರೆ ನಾಮದ ಲೆವೆಲಲ್ಲಿ ನಿಂತ್ಕೊಂಡು ನೋಡಿದಾಗ ತಾರತಮ್ಯ ಇದೆ. ಶಾಸ್ತ್ರನ ಹೇಳ್ತಿದ್ದಾನೆ, ಏನೋ ಭಗವಂತನು ಹೇಳ್ತಾನೆ. ಭಗವಂತನ ಲೀಲಾ ಥರ ಭಗವಂತನ ಅವತಾರ ತಾರತಮ್ಯ ಇದೆ ಅಂತಂದರೆ ಹೌದು ಇದೆ. ಅವತಾರದಲ್ಲಿ ತಾರತಮ್ಯ ಯಾವ ಥರ ಇದೆಯೋ, ಈಗ ಭಗವಂತನ ಅವತಾರ ಬೇರೆ ಬೇರೆ ಥರ ಇದೆ ತಾನೆ. ವಿಷ್ಣು ಅವತಾರಗಳಿದೆ, ಭಗವಂತನ ಬೇರೆ ಬೇರೆ ವಿಧವಾಗಿರುವಂಥ ನರಸಿಂಹ, ಕೂರು, ಮತ್ಸ್ಯ, ಅನಂತ ಕೋಟಿ ಅವತಾರಗಳಿದೆಯಲ್ಲ ಭಗವಂತನಿಗೆ. ನಮಗೆ ಪ್ರಕಾರ 22 ಅವತಾರ ನಾವು ಭಾಗವತಮಲ್ಲಿ ನೋಡ್ತೀವಿ. ಸೊ ಈ ಅವತಾರಗಳಲ್ಲಿ ಹೆಂಗೆ ತಾರತಮ್ಯ ಇದೆ. ಒಂದೊಂದು ಅವತಾರಕ್ಕೆ ಜಾಸ್ತಿ ಶಕ್ತಿ ಇರುತ್ತೆ, ಒಂದೊಂದು ಅವತಾರ ಬರೀ ಲೀಲೆ ಮಾಡಕ್ಕೆ ಬರುತ್ತೆ, ಒಂದೊಂದು ಅವತಾರ ಅಷ್ಟು ಬರೀ ರೂಪ ತೋರ್ಸಕ್ಕೆ ಬರುತ್ತೆ ಅಲ್ವಾ. ಸೊ ಈ ಅವತಾರಗಳಲ್ಲಿ ಯಾವ ಥರ ತಾರತಮ್ಯ ಇದೆಯೋ ಅದೇ ಥರ ಅವನ ನಾಮದಲ್ಲೂ ಕೂಡ ತಾರತಮ್ಯ ಇದೆ. ಇದರಲ್ಲೇನು ಇಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ, ತಾರತಮ್ಯ ಇದೆ, ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಇದೆ. ಸ್ವಯಂ ಕೃಷ್ಣನೇ ಹೇಳ್ತಾನೆ. ಏನು ಹೇಳ್ತಾನೆ ಅರ್ಜುನಿಗೆ ಒಂದ್ಸರಿ ಕೃಷ್ಣ ಹೇಳ್ತಾನೆ, ಏನು ನಾಮ್ನ ಮುಖ್ಯತಮ ನಾಮ ಕೃಷ್ಣ ಏ ಪರಂತಪ. ನಾಮ್ನಾಮ್ ನನ್ನ ನಾಮಗಳಲ್ಲಿ, ನಾಮ್ನಾಮ್ ಇಲ್ಲವೂ ಬಹುವಚನ, ನಾಮ್ನಾಮ್ ಮುಖ್ಯತಮ ಮುಖ್ಯವಾಗಿರೋಂಥ ನಾಮ ಯಾವುದು? ಕೃಷ್ಣ ನಾಮ. ಕೃಷ್ಣನೇ ಹೇಳ್ತಾನೆ ಕೃಷ್ಣನ ನಾಮ ಮುಖ್ಯವಾಗಿರೋಂಥ ನಾಮ. ಇದು ನಮ್ಮ ಸರಿ ಅರ್ಜುನಿಗೆ ಕೃಷ್ಣನೇ ಹೇಳ್ತಾನೆ. ಸೊ ಇದನ್ನ ಪದ್ಮ ಪುರಾಣದಲ್ಲೂ ಕೂಡ ಪಾರ್ವತಿ ದೇವಿಗೆ ಶಿವನು ಹೇಳ್ತಾರೆ. ಶಿವ ತನ್ನ ಪಾರ್ವತಿ ದೇವಿಗೆ ಹೇಳ್ತಾನೆ. ಸೊ ಪಾರ್ವತಿ ದೇವಿ ಹೇಳ್ತಾನೆ ಶ್ರೀರಾಮ. ಇದನ್ನ ಪದ್ಮ ಪುರಾಣದಲ್ಲೂ ಬರುತ್ತೆ, ಮತ್ತೆ ಬೇರೆ ಬೇರೆ ಪುರಾಣಗಳಲ್ಲೂ ಬರುತ್ತೆ ಇದು ನಾಮ. ಇವನು ಹೇಳೋದು, ಶಿವ ಹೇಳೋದು ಪಾರ್ವತಿ ದೇವಿಗೆ ಏನು ಹೇಳ್ತಾನೆ? ಶ್ರೀರಾಮ ರಾಮ ರಮೇತಿ ರಾಮೇ ರಮೇ ರಾಮ ಮನೋರಮೆ ಸಹಸ್ರ ನಾಮ ತತ್ತುಲ್ಯಾನ್ ರಾಮ ನಾಮ ವರಾನನೆ. ಸೊ ಸಹಸ್ರನಾಮ ಯಾವುದು? ವಿಷ್ಣು ನಾಮ ಸಹಸ್ರನಾಮ ಹೇಳೋದಕ್ಕೆ ರಾಮನಾಮ 3 ನಾಮಕ್ಕೆ ಸಮ ಅಂತ ಶಿವ ಹೇಳ್ತಾರೆ. ರಾಮನಾಮ ಒಂದು ನಾಮ ರಾಮ ತುಲ್ಯಂ ರಾಮನಾಮ ವರಾನನೆ. ಸೊ ಒಂದು ರಾಮನಾಮ ಹೇಳೋದು ಸಹಸ್ರನಾಮ ಹೇಳೋದಕ್ಕೆ ಬರಾಬರಿ ಸಮ. ಒಂದು ರಾಮನಾಮ ಹೇಳೋದು 3000 ವಿಷ್ಣು ನಾಮ ಹೇಳೋದಕ್ಕೆ ಸಮ. ಈಗ ಸಹಸ್ರ ವಿಷ್ಣು ನಾಮ ಅಂತ ಹೇಳ್ತೀವಲ್ಲ. ಸೊ ನೀವು ಅರ್ಥ ಏನು? 3000 ವಿಷ್ಣು ನಾಮ ಹೇಳೋದು ಒಂದೇ, 3 ಸಾರಿ ಭಗವಂತಂದು ರಾಮನಾಮ ಹೇಳೋದು ಒಂದೇ. ತಾರತಮ್ಯ ಇದೆ. ಭಗವಂತನೇ ಸುಮಾರು ಕಡೆ ಹೇಳ್ತಾನೆ, ಭಕ್ತರು ಕೂಡ ಹೇಳ್ತಾರೆ. ಇದರಲ್ಲಿ ತಾರತಮ್ಯ ನಮ್ಮ ಶಾಸ್ತ್ರದಲ್ಲಿ ಇದೆ. ಆದರೆ ಒಬ್ಬ ವ್ಯಕ್ತಿ ತಾರತಮ್ಯ ಇದೆ ಅಂದ್ಬಿಟ್ಟು ಬೇರೆ ಭಗವಂತ ನಾಮ ನನಗೆ ಇಷ್ಟ, ತಾರತಮ್ಯ ಇದೆ ಅಂದ್ಬಿಟ್ಟು ಅದರಲ್ಲಿ ತುಂಬ ಶಕ್ತಿ ಕಡಿಮೆ, ಇದನ್ನ ಹೇಳಿದ್ರೆ ಜಾಸ್ತಿ ಅಂತ ಅಂದ್ಬಿಟ್ಟು ಆ ನಾಮ ಬಿಟ್ಟು ನಮಗೆ ಅವ್ನಿಗೆ ಯಾವ್ದು ಇಷ್ಟನೋ ಅದು ಮಾಡ್ಬೋದು. ಅದರಲ್ಲೇ ಅವನು ಯಶಸ್ಸು ಗಳಿಸ್ಬೋದು, ಇಲ್ಲ ಅಂತಿಲ್ಲ. ಯಾಕೆಂದರೆ ಶಕ್ತಿ ಅಷ್ಟೇ ಇದೆ. ಭಗವಂತ ನಮ್ಮ ಎಲ್ಲ ನಾಮಕ್ಕೂ ಶಕ್ತಿ ಇದ್ದೇ ಇದೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೂ ತಾರತಮ್ಯ ದೃಷ್ಟಿಯಿಂದ ನೋಡಿದಾಗ, ನಾಮದ ದೃಷ್ಟಿಯಿಂದ ನೋಡಿದಾಗ ಅದರಲ್ಲಿ ಹೆಚ್ಚು ಕಡಿಮೆ ಇದ್ದೇ ಇದೆ. ಏನು ಹೇಳ್ತಾನೆ? ಇದು ರಾಮನಾಮ ಕೃಷ್ಣ ಮತ್ತೆ ಕೃಷ್ಣ 3 ರಾಮನಾಮಕ್ಕೆ 1 ಕೃಷ್ಣನಾಮ ಸಮ. ಹೆಂಗೆ 3000 ನಾಮಕ್ಕೆ 3 ರಾಮನಾಮ ಸಮ ಆಯಿತು, ಅದೇ ಥರ 3 ರಾಮನಾಮಕ್ಕೆ 1 ಕೃಷ್ಣನಾಮ ಸಮ. ಸೊ ವಿಷ್ಣು ಭಕ್ತರಿಗೆ, ರಾಮನ ಭಕ್ತರಿಗೆ ಇದು ಒಂದು ಸ್ವಲ್ಪ ಹರ್ಟ್ ಆಗೋ ಥರ ವಿಷಯ ಅಂದರೂ ಕೂಡ ನಾವು ಶಾಸ್ತ್ರ ಹಂಗೆ ಒಪ್ಕೊಳ್ಳೇಬೇಕು. ಶಾಸ್ತ್ರದಲ್ಲಿ ಹೇಳ್ತಾ ಇದೆ, ಅದನ್ನು ಒಪ್ಕೊಳ್ಳೇಬೇಕು. ಇದನ್ನು ಆಚಾರ್ಯರು ಕೂಡ ಸ್ಪಷ್ಟ ಮಾಡ್ತಾರೆ, ಬೇರೆ ಬೇರೆ ಶಾಸ್ತ್ರಗಳಲ್ಲೂ ಕೂಡ ಬಂದಿದೆ, ಒಪ್ಕೊಳ್ಳೇಬೇಕು. ಮತ್ತೆ ಹೇಳ್ತಾರೆ ರಾಮನಾಮ ತಾರಕ ಕರೆ ಮುಕ್ತಿದಾನ. ರಾಮನಾಮಗೆ ಏನು ಕೊಡುತ್ತೆ? ರಾಮನಾಮ ನಮಗೆ ಮುಕ್ತಿನ ಕೊಡುತ್ತೆ. ಓಕೆ. ಆದರೆ ಕೃಷ್ಣನಾಮ ಪಾರಕ ಕರೆ ಪ್ರೇಮದಾನ.
ಕೃಷ್ಣನಾಮ ಏನು ಕೊಡುತ್ತೆ ನಮಗೆ? ಪ್ರೇಮದಾನ ಕೊಡುತ್ತೆ, ಪ್ರೇಮನ ಕೊಡುತ್ತೆ. ರಾಮನಾಮ ನಮಗೆ ಮುಕ್ತಿನೇ ಕೊಡ್ಬೋದು, ಆದರೆ ಕೃಷ್ಣನಾಮ ನಮಗೆ ಪ್ರೇಮನೇ ಪ್ರದಾನ ಮಾಡುತ್ತೆ. ರುಚಿಗೆ ತಕ್ಕಂತೆ ಅನೇಕ ನಾಮಗಳು, ಪ್ರತಿಯೊಬ್ಬರಿಗೂ ರುಚಿಗೆ ಬೇರೆ ಬೇರೆ ಇದೆ, ಅದಕ್ಕೆ ಆ ರುಚಿಗೆ ತಕ್ಕನಾಗೆ ಅನೇಕ ನಾಮಗಳಿದೆ. ಆದರೆ ತತ್ವದ ಅನುಸಾರ, ತತ್ವದ ದೃಷ್ಟಿಯಿಂದ ನೋಡುದು, ತತ್ವ ಅಂದ್ರೆ ಫಿಲಾಸಫಿ ತತ್ವದ ದೃಷ್ಟಿಯಿಂದ ನೋಡಿದಾಗ, ಅನುಸಾರ ನಾವು ನೋಡಿದಾಗ ಕೃಷ್ಣನಾಮ, ಕೃಷ್ಣನೇ ನಾಮ, ಅದು ಪರಮ ಆಗಿರೋದು. ರುಚಿ ಅನುಸಾರವಾಗಿ ನೋಡಿದಾಗ ಅನೇಕ ನಾಮ ಇದೆ ರುಚಿ ಅನುಸಾರವಾಗಿ. ಸೊ ಆದರೆ ತತ್ವದ ಅನುಸಾರ ಕೃಷ್ಣನಾಮ. ರುಚಿಗೆ ಅನುಸಾರ ಬೇಕಾ ಅನೇಕ ನಾಮಗಳಿದೆ, ಆದರೆ ತತ್ವಕ್ಕೆ ಅನುಸಾರವಾಗಿ ನೋಡಿದ್ರೆ ಕೃಷ್ಣನಾಮನೇ ಸರ್ವಶ್ರೇಷ್ಠ ಅಂತ ಇದು ಎಲ್ಲ ಕಡೆ. ಸೊ ಅದರಿಂದ ನಾವು ಭಗವಂತಂದು ಯಾವ್ದಾರು ನಾಮನಾರು ನೀವು ಮಾಡಿ ತೊಂದರೆ ಇಲ್ಲ. ಸೊ ಆದರೆ ಭಗವಂತಂದು ನಾಮ ಜಪ ಮಾಡ್ಬೇಕಾದ್ರೆ ಇನ್ನೊಂದು ಮುಖ್ಯವಾಗಿರೋ ವಿಷಯ ಗಮನಿಸ್ಬೇಕಿಲ್ಲಿ ನಾವು. ಓಕೆ, ನನಗೆ ಯಾವುದೋ ನಾಮ ಇಷ್ಟ ಅಂದ್ಬಿಟ್ಟು ನನಗೆ ಆ ನಾಮನ ಪ್ರಚಾರ ಮಾಡ್ತಾ ಇದ್ದೀನಿ, ಇಲ್ಲ ಹೇಳ್ತಾ ಇದ್ದೀನಿ, ಅದನ್ನೇನು ಇದು ಮಾಡ್ತಾ ಇದ್ದೀನಿ ಅಂತ ಅಲ್ಲ. ಇಲ್ಲಿ ನಮ್ಮ ವಿಚಾರ ಇದಿರಬಾರ್ದು. ನಾವು ಯಾರ ಕೈ ಕೆಳಗಡೆ ಇದ್ದೀವಿ, ಯಾರ ಇದರಲ್ಲಿ ಇದ್ದೀವಿ? ಗುರು ಕೈ ಕೆಳಗಡೆ ಅಲ್ವಾ? ಗುರು ಹೇಳ್ದಂಗೆ ನಾವು ಮಾಡ್ತಾ ಇರೋದು. ಸೊ ಈ ಗುರು ಯಾವುದನ್ನ ಇಷ್ಟಪಡ್ತಾ ಇದ್ದಾನೋ, ಗುರುಗೆ ಯಾವ್ದು ಇಷ್ಟ ಆಗ್ತಾ ಇದೆಯೋ ಆ ನಾಮನ ಒಬ್ಬ ವ್ಯಕ್ತಿ ಜಪ ಮಾಡಿದಾಗ, ಆ ಗುರು ಹೇಳ್ದ ಅಂತಂದ್ಬಿಟ್ಟು ಆ ನಾಮನ ಜಪ ಮಾಡಿದಾಗ ಅದರಲ್ಲಿ ಅವನು ಇಷ್ಟ ಪಡಿಬೋದು. ನನ್ನ ಇಷ್ಟ ಬೇರೆನೇ ಇರ್ಬೋದು. ನನಗೆ ಫಸ್ಟು ಕೃಷ್ಣ ಇಷ್ಟ ಇರಲಿಲ್ಲ, ರಾಮ ಇಷ್ಟ ಇದೆ. ಎಷ್ಟೊಂದು ಜನ ಇಲ್ಲಿ ಹೇಳ್ತಾರೆ ನನಗೆ ತುಂಬ ರಾಮ, ಈ ಭಗವಂತಂದು ಈ ರೂಪ ಇಷ್ಟ ಅನ್ಕೊಂಡೇ ಬರ್ತಾರೆ. ಆದರೆ ಯಾವಾಗ ಗುರು ಹೇಳ್ತಾರಲ್ಲ, ಸೊ ಗುರು ಒಂದು ರೂಪನ ಹೇಳ್ಬಿಟ್ಟು ಅದ್ರ ನಾಮ ಜಪ ಮಾಡು ಅಂತಾನೆ ಹೇಳ್ತಾರೆ, ಆ ನಾಮನ ಜಪ ಮಾಡೋದು ಸರ್ವಶ್ರೇಷ್ಠವಾಗಿರೋದು. ಆನಂದ ಮತ್ತೆ ಜೊತೆಗೆ ಕೃಪೆ, ಯಾರ್ದು? ಗುರುದು, ಕೃಷ್ಣದು ಕೃಪೆ ಕೂಡ ಆವಾಗ ಸಿಗುತ್ತೆ. ಯಾವಾಗ ಗುರು ಹೇಳ್ದ ಅಂತ ನಾವು ಮಾಡಿದಾಗ, ಗುರು ಕೈ ಕೆಳಗಡೆ ಇದ್ದಾಗ ಗುರು ಏನು ಹೇಳ್ತಾ ಇದ್ದಾನೋ ಅದನ್ನು ನಾವು ಕೇಳಬೇಕೇ ಹೊರತು ನಮ್ಮ ಇಷ್ಟ ಪ್ರಕಾರ ನಾವು ಓಕೆ ನನಗೆ ಅದು ಇಷ್ಟ ಅದಕ್ಕೋಸ್ಕರ ಇದು ಮಾಡ್ತೀನಿ, ಇದ್ರು ಸ್ವಲ್ಪ ಏನು ಗುರುದು ಮಾತನ್ನ ಮೀರ್ದಂಗಲ್ಲ. ಗುರು ಹೇಳ್ತಾನೆ ನಿಮ್ಗೆ ಯಾವ್ದು ಇಷ್ಟನ ನಾಮ ಜಪ ಮಾಡಿ ಪೂಜೆ ಮಾಡಿ ಅಂತ ಹೇಳ್ತಾರೆ. ಆದರೆ ಒಂದು ಮಂತ್ರ ಅಂತೂ ಪ್ರದಾನ ಮಾಡ್ತಾರೆ. ಮುಖ್ಯ ಮೂಲ ಮಂತ್ರ ಅಂತೂ ಹರೇ ಕೃಷ್ಣ ಮಂತ್ರ ಅಂತೂ ಇದು ಮಾಡ್ತಾರೆ, ಪ್ರದಾನ ಮಾಡ್ತಾರೆ. ಅದೇ ಮೂಲ ಮಂತ್ರ, ಅದನ್ನೇ ಕೊಡಬೇಕು. ಸೊ ನಿಮಗೆ ಬೇರೆ ಮಂತ್ರ ಕೊಟ್ಟು ನಿಮ್ಮ ಇಷ್ಟವಾಗಿರೋಂಥ ದೇವ್ರದ್ದು ಮಂತ್ರ ಕೊಡೋಕ್ಕಾಗೋದಿಲ್ಲ. ಇಲ್ಲಿ ಗುರು ದೀಕ್ಷೆ ಮಾಡುವಾಗ ನನಗೆ ಗುರುಗೆ ನೀವು ಹೇಳಕ್ಕೂ ಆಗೋದಿಲ್ಲ, ನನಗೆ ಈ ದೇವ್ರ ಇಷ್ಟ ಅದಕ್ಕೋಸ್ಕರ ಈ ಮಂತ್ರ ಕೊಡಿ, ಇಲ್ಲ. ಸೊ ಮೂಲ ಮಂತ್ರ ಆಗಿರುವಂಥದ್ದೇ ಹರೇ ಕೃಷ್ಣ ಮಂತ್ರನೇ ಕೊಡಬೇಕು. ಆದರೆ ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಾ ಇದ್ದೀರಿ, ನೀವು ನರಸಿಂಹನ ಪೂಜೆ ಮಾಡತ್ತಾರೆ, ಅವಾಗ ನರಸಿಂಹ ಬೇರೆ ಆದ, ರಾಮನಿಗಿನ್ನ ಕೃಷ್ಣಗಿನ್ನ ಬೇರೆ ಹೆಸರಲ್ಲಿ ಬೇರೆ ಆದ ಅಂತ ನೀವು ಮಾಡಂಗಿಲ್ಲ. ಯಾಕೆಂದ್ರೆ ನಾಮ ಹಲವು ಇದ್ದಾವೆ, ಅದೇ ವ್ಯಕ್ತಿ ಪೂಜೆ ಮಾಡ್ಬೋದು. ನೀವು ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಾ ಇದ್ದೀವಿ, ಈ ಕಡೆ ಬೇರೆ ದೇವ್ರನ್ನ ಪೂಜೆ ಮಾಡಂಗಿಲ್ವಾ? ಇಲ್ಲ, ಅದು ಇಲ್ಲ, ಮಾಡ್ಬೋದು. ಬೇರೆ ಮಾಡ್ಬೇಕು, ನೀವು ಇಷ್ಟ, ನಿಮ್ಮ ಹೃದಯದಲ್ಲಿ ಒಬ್ಬರಿಗೆ ಸ್ಥಾನ ಕೊಟ್ಟಿದ್ದೀರಿ ಅಂತಂದ್ರೆ ಮಂತ್ರ ಜಪ ಮಾಡಿ, ಇದು ಅವನೇನೆ ಇವನು, ಆದ್ರೆ ಆ ರೂಪಕ್ಕೆ ಮರಳಾಗಿದ್ದೀನಿ ಅದೇ ಮಾಡ್ಬೋದು. ಅವನೇ ರಾಮ, ನರಸಿಂಹನೇ ಕೃಷ್ಣ. ಈ ತರ ದೃಷ್ಟಿ ತಾರತಮ್ಯ ಬೇಡ. ಇದರಲ್ಲಿ ಯಾವ ದೋಷನೂ ಇಲ್ಲ, ಯಾವ ಕಳಂಕನೂ ಇಲ್ಲ, ಯಾವ ತಪ್ಪು ಇಲ್ಲ. ಬೇರೆ ದೇವ್ರನ್ನ ನೀವು ಪೂಜೆ ಮಾಡು. ದೇವರು ಅಂತಂದ್ರೆ ತಿಳ್ಕೊಳ್ಳಿ, ಭಗವಂತನ ರೂಪ, ದೇವತೆಗಳಿಗೆ ಹೋಗ್ಬಿಟ್ಟಿರ. ಆಮೇಲೆ ದೇವರು ಭಗವಂತನ ಬೇರೆ ಯಾವುದೇ ದೇವತೆ ರೂಪ, ದೇವರ ರೂಪನ ನೀವು ಪೂಜೆ ಮಾಡಬಹುದು. ಹರೇ ಕೃಷ್ಣ ಮಂತ್ರ ಅಂತೂ ಜಪ ಮಾಡಬಹುದು. ಸೊ ಇದು ಸಿದ್ಧ. ಯಾಕೆಂದ್ರೆ ಗುರು ಕೊಡ್ತಾ ಇರೋದು ಅದೇ ಮಂತ್ರ, ಬೇರೆ ಯಾವ ಮಂತ್ರನೂ ಕೊಡೋದಿಲ್ಲ, ನಿಮಗೆ ಕೇಳಿದ್ರೂ ಕೊಡೋದಿಲ್ಲ, ನೀವು ಇಷ್ಟಕ್ಕೆ ತಕ್ಕನಾಗ ಅವ್ರು ಕೊಡೋರಲ್ಲ. ಸೊ ಮಂತ್ರ ಇದು ಜಪ ಮಾಡಿ, ಪೂಜೆ ಮಾತ್ರ ನಿಮ್ಗೆ ಯಾವುದೇ ವಿಗ್ರಹಕ್ಕೆ, ನಿಮ್ಗೆ ಯಾವುದೇ ನಿಮ್ಮ ಭಗವಂತನ ಮೂರ್ತಿ ಯಾವ್ದು ಇಷ್ಟನ, ರಾಮ ಇಷ್ಟನ ಓಕೆ ರಾಮ ಮಾಡಿ, ನರಸಿಂಹ ಇಷ್ಟನ ನರಸಿಂಹ ಮಾಡಿ. ಎಷ್ಟೋ ಜನ ನರಸಿಂಹನ ಪೂಜಾರಿ ಅಂತ ಇರ್ತಾರೆ, ನರಸಿಂಹಂಗೇನೆ ತುಂಬಾ ಅವರು ಆರಾಧನೆ ಮಾಡ್ತಾರೆ. ಅದು ಜಪ ಮಾಡೋದು ಮಾತ್ರ ಹರೇ ಕೃಷ್ಣ ಮಂತ್ರ, ಯಾವುದಾದ್ರು ಮಹಾಮಂತ್ರ, ಏಕೋ ಮಂತ್ರ ನಾಮಾನಿ. ಇಲ್ಲಿ ಇದ್ರಲ್ಲಿ ಬಂತು ಗೀತಾ ಮಹಾತ್ಮ್ಯದಲ್ಲಿ, ಏನೋ ಒಂದೇ ಮಂತ್ರ ಇರಲಿ, ಯಾವುದೋ ಇದು ಕೃಷ್ಣ ಮಂತ್ರ, ಭಗವಂತನ ರಾಮ ಮಂತ್ರ ಇರಲಿ. ಆದರೆ ನೀವು ಅದನ್ನ ಆರಾಧನೆ ಮಾಡಬೇಕಾದ್ರೆ, ಅವನನ್ನ ನೀವು ರೂಪನ ನೀವು ಧ್ಯಾನ ಮಾಡಬೇಕಾದ್ರೆ ಆ ರೂಪನೇ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಇದೆ ಅದೇ ಮಾಡಿ, ತಪ್ಪಿಲ್ಲ, ಇಲ್ಲಷ್ಟು ತಪ್ಪಿಲ್ಲ, ಮಾಡ್ಬೋದು. ಓಕೆ, ಇದು ನಿಜಕ್ಕೂ ನಾವು ಭಗವಂತನ
ನಾಮನ ಜಪ ಮಾಡೋದಕ್ಕೆ ಇದು ಮಾಡೋದಕ್ಕೆ ತೊಂದರೆ ಇಲ್ದಿರೋಂಥದ್ದು. ಇಷ್ಟು ಭಗವಂತ ನಾಮನಾಮಕಾರಿ ಬಹುದ, ಅವನು ನಾಮನ ಬೇರೆ ಬೇರೆ ವಿಧದಲ್ಲಿ ವಿಸ್ತಾರ ಮಾಡ್ಕೊಂಡಿದ್ದಾನೆ. ಆ ತಕ್ಕನಾಗಿ ಅವನು ಅದಕ್ಕೆ ಶಕ್ತಿನ ತುಂಬಿದ್ದಾನೆ ಅಂತ. ಮುಂದಿನ ಪಾಠ ಏನು, ನಾಮನಾಮಕ ನಿಜ ಸರ್ವ ಶಕ್ತಿ ತತ್ರಾರ್ಪಿತ. ಸೊ ಈ ಒಂದು ವಿಷಯದ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡ್ತೀವಿ. ಅದೇನು ಅಂತ ನಾಳೆ ನೋಡಿ. ಓಕೆ, ಹರೇ ಕೃಷ್ಣ. ಸೊ ಇದರಲ್ಲಿ ಏನಾರು ಡೌಟ್ ಇದ್ರೆ ನೀವು ಪರ್ಸ್ನಲ್ ಆಗಿ ಬೇಕಾದ್ರೆ ಕೇಳ್ಬೋದು, ಅಲ್ಲಿ ಬೇಕಾದ್ರೆ ಮೊಬೈಲ್ ನಮ್ಮ ಇದಕ್ಕೆ ಫೋನ್ ಮಾಡ್ಬೋದು, ಇಲ್ಲೇ ಕೇಳ್ಬೋದು. ಏನೇ ವಿಚಾರ ಇದ್ರು ಕೂಡ ಇಲ್ಲೇ ಡಿಸ್ಕಸ್ ಮಾಡ್ಬೋದು, ಇಲ್ಲ ಕೇಳ್ಬೋದು, ಇಲ್ಲ ಗ್ರೂಪಲ್ಲಿ ಹಾಕ್ಬೋದು, ಇಲ್ಲ ಇಲ್ಲಿ ಹಾಕ್ಬೋದು, ತೊಂದರೆ ಇಲ್ಲ. ಇಲ್ಲ ಪರ್ಸ್ನಲ್ ಆಗಿ ಫೋನ್ ಮಾಡ್ಬೋದು, ಏನೋ ಒಂದು ಮಾಡಿ ಒಟ್ಟಿನಲ್ಲಿ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ. ಶ್ರೀಮದ್ ಭಾಗವತಂ ಶ್ಲೋಕ ನಂಬರ್ 23. ಓಕೆ. ಸತ್ವಂ ರಜಾ ತಮಃ ಇತಿ ಪ್ರಕೃತೆ ಗುಣಃ ತೈ ಯುಕ್ತಃ ಪರಃ ಪುರುಷ ಏಕಂ ಇಹ ಯಸ್ಯ ದತ್ತೇ ಸ್ಥಿತಾದಾಯೇ ಹರಿರ್ವಿರಂಚಿ ಅರತಿ ಇತಿ ಸಂಜ್ಞಾಂ ಸ್ಥಿತ್ಯಾದೇಯೇ ಹರಿವಿರಂಚಿ ಹರೇತಿ ಸಂಜ್ಞಾ ಶ್ರೇಯಾಂಸಿ ತತ್ರ ಖಲು ಸತ್ವತನೋ ನೃಣಾಂ ಶ್ರೂಯಃ. ಅನುವಾದ. ದಿವ್ಯನಾದ ಪರಮಪುರುಷ ರಜಸ್ಸು ಸತ್ವ ತಮಸ್ಸುಗಳೆಂಬ 3 ಐಹಿಕ ಗುಣದೊಂದಿಗೆ ಪರೋಕ್ಷವಾಗಿ ಸಂಪರ್ಕ ಹೊಂದಿರುತ್ತಾನೆ. ಐಹಿಕ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗಾಗಿ ಮಾತ್ರ ಅವನು ಬ್ರಹ್ಮ ವಿಷ್ಣು ಶಿವ ಈ 3 ಗುಣಾತ್ಮಕ ರೂಪಗಳನ್ನು ಅಂಗೀಕರಿಸುತ್ತಾನೆ. ಈ 3ರಲ್ಲಿ ಸತ್ವ ಗುಣಾತ್ಮಕ ರೂಪನಾದ ವಿಷ್ಣುವಿನಿಂದ ಎಲ್ಲ ಮನುಜರು ಅಂತಿಮ ಯಶಸ್ಸನ್ನು ಸಾಧಿಸಿಕೊಳ್ಳಬಹುದಾಗಿದೆ. ಹರೇ ಕೃಷ್ಣ. ದಿವ್ಯನಾದ ಪರಮಪುರುಷ ರಜಸ್ಸು ಸತ್ವ ತಮಸ್ಸುಗಳೆಂಬ 3 ಐಹಿಕ ಗುಣಗಳೊಂದಿಗೆ ಪರೋಕ್ಷವಾಗಿ ಸಂಪರ್ಕ ಹೊಂದಿದ್ದಾನೆ. ಸೊ ಭಗವಂತ ಕೃಷ್ಣ ಪರಮಪುರುಷ ಕೃಷ್ಣ ಏನಾಗಿದ್ದಾನೆ, ರಜಸ್ಸು ಸತ್ವ ತಮಸ್ಸು, ರಜೋಗುಣ ಸತ್ವಗುಣ ತಮೋಗುಣ. ಸೊ ಈ 3 ಐಹಿಕ ಗುಣಗಳು, ಈ 3 ಐಹಿಕ ಗುಣಗಳು ಪರೋಕ್ಷವಾಗಿ ಸಂಪರ್ಕ ಹೊಂದಿದ್ದಾನೆ. ಸೊ ಡೈರೆಕ್ಟ್ ಆಗಿ ಅಲ್ದಿದ್ರು ಕೂಡ ಡೈರೆಕ್ಟ್ ಆಗಿ ಹೊಂದಿದ್ದಾನೆ, ಪರೋಕ್ಷವಾಗಿ ಕೂಡ ಹೊಂದಿದ್ದಾನೆ. ಪರೋಕ್ಷವಾಗಿ ಯಾವ ತರ? ಪರೋಕ್ಷ ಅಂದ್ರೆ ಇಂಡೈರೆಕ್ಟ್ ಆಗಿ. ಯಾವ್ದು ಗುಣ, ಯಾವ್ದಕ್ಕೆ ಪರಮಪುರುಷ? ಯಾವ 3 ಗುಣಕ್ಕೆ? ಸತ್ವ ರಜಸ್ಸು ತಮಸ್ಸು 3 ಗುಣಕ್ಕೂ ಕೂಡ ಈ ಐಹಿಕ ಗುಣಗಳು. ಇದನ್ನ ಇನ್ನೊಂದು ಹೇಳ್ತಾ ಇದ್ರೆ, ಈ ಗುಣಗಳು ಐಹಿಕವಾಗಿರುವಂತ ಈ ಭೌತಿಕ ಪ್ರಪಂಚದಲ್ಲಿ ಇರುವಂತವು. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಈ ಗುಣಗಳಿಲ್ಲ. ಓಕೆ, ಅಲ್ಲಿ ಶುದ್ಧ ಸತ್ವ ಗುಣನೇ ಇರೋದು. ಇಲ್ಲಿ ಈ 3 ಗುಣಗಳು ಈ ಭೌತಿಕ ಪ್ರಪಂಚ ಸಂಬಂಧಪಟ್ಟಿದ್ದು ಪರೋಕ್ಷವಾಗಿ ಸಂಪರ್ಕ ಹೊಂದಿದ್ದಾನೆ. ಯಾವ ರೀತಿ? ಐಹಿಕ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗಾಗಿ ಮಾತ್ರ ಅವನು ಬ್ರಹ್ಮ ವಿಷ್ಣು ಶಿವ. ಭಗವಂತನೇ ಈ ಭೌತಿಕ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಕ್ಕೋಸ್ಕರ 3 ವಿಸ್ತಾರ ಆಗ್ತಾನೆ. ಬ್ರಹ್ಮ ವಿಷ್ಣು ಶಿವ 3 ವಿಸ್ತಾರ ಆಗ್ತಾನೆ. ಈ 3 ಗುಣಾತ್ಮಕ ರೂಪಗಳನ್ನು ಅಂಗೀಕರಿಸುತ್ತಾನೆ. ಇವು 3 ಕೂಡ ಗುಣಾತ್ಮಕ ರೂಪಗಳು. ಇಲ್ಲಿ ವಿಷ್ಣುನು ಕೂಡ ಭಗವಂತಂದು ಒಂದು ಅಂಶದಿಂದ ಭಗವಂತನೇ, ಸ್ವಯಂ ಭಗವಂತನೇ ಅವತಾರ ರೂಪದಲ್ಲಿ. ಅಂದ್ರೆ ಇದು ಅವತಾರ ಅಲ್ಲ, ಅಂಶ, ಕಲಾ ಅಂಶ. ಸೊ ಅಂಶದ ರೂಪದಲ್ಲಿ ಇನ್ನೊಂದು ವಿಷ್ಣು ರೂಪ ತಗೊಳ್ಳಿ ಇದನ್ನ ಪಾಲನೆ ಮಾಡ್ತಾ ಇದ್ದಾನೆ. ಸ್ವಯಂ ವಿಷ್ಣುನೇ, ಬೇರೆ ಅಂಶ, ಭಗವಂತಂದು ಬೇರೆ ವಿಷ್ಣು ಅಂಶ. ಸೊ ಅದ್ರ ಮುಖಾಂತರ ಈ ಭೌತಿಕ ಪ್ರಪಂಚನ ಪಾಲನೆ ಮಾಡ್ತಾ ಇದ್ದಾನೆ. ಬ್ರಹ್ಮ ಸೃಷ್ಟಿ ಮಾಡ್ತಾ ಇದ್ದಾನೆ, ಸೃಷ್ಟಿ ಕ್ರಿಯೆ. ವಿಷ್ಣು ಅದನ್ನ ಪಾಲನೆ ಮಾಡ್ತಾ ಇದ್ದಾನೆ. ಇದು ಪ್ರಭುಪಾದ ಪರ್ಪಟಲ್ಲಿ ಹೇಳ್ತಾರೆ ಡೀಟೇಲಾಗಿ. ಶಿವ ಅದನ್ನ ಲಯ ಮಾಡ್ತಾನೆ. ಸೊ ಈ 3 ಗುಣಾತ್ಮಕ ರೂಪಗಳನ್ನು ಅಂಗೀಕರಿಸ್ತಾನೆ. ಭಗವಂತನೇ ಇದನ್ನ ಅಂಗೀಕರಿಸಿದ್ದಾನೆ 3 ರೂಪನ. ಈ 3ರಲ್ಲಿ ಸತ್ವ ಗುಣಾತ್ಮಕ ರೂಪನಾದ ವಿಷ್ಣುವಿನಿಂದ
ಸೊ ಸತ್ವಕ್ಕೆ ಸತ್ವಗುಣಕ್ಕೆ ಅಧಿಷ್ಠಾತ ದೇವತೆ ಯಾರು ಅಂತಂದ್ರೆ ವಿಷ್ಣು. ಈ ವಿಷ್ಣುವಿನಿಂದ ಎಲ್ಲಾ ಮನುಷ್ಯರು ಅಂತಿಮ ಶ್ರೇಯಸ್ಸನ್ನು ಸಾಧಿಸಿಕೊಳ್ಳುವ. ಸೊ ಅಂತಿಮ ಈ ವಿಷ್ಣುವಿಂದ ಸತ್ವಗುಣದ ಅಧಿಪತಿ ಆದ್ರೆ ಇವನು ಶುದ್ಧ, ಇವನನ್ನ ನಾವು ಆರಾಧನೆ ಮಾಡಿ ಇವನ್ನ ನಾವು ಇದು ಮಾಡಿದ್ರೆ ಇವನ್ಗೆ ಶುದ್ಧ ಸತ್ವನ ನಾವು ಪಡಿಬೋದು ಒಬ್ಬ ವ್ಯಕ್ತಿ. ಅದ್ರ ಮುಖಾಂತರ ಅಂತಿಮ ಶ್ರೇಯಸ್ಸನ್ನು ಸಾಧನೆ ಮಾಡ್ಬೋದು. ಸೊ ವಿಷ್ಣುನ ಸತ್ವಗುಣ ಈ ಭೌತಿಕ ಪ್ರಪಂಚಕ್ಕೆ ಸೇರಿರೋದು, ಅದಕ್ಕೆ ಅಧಿಪತಿಯಾಗಿರೋಂಥ ವಿಷ್ಣು ಪೂಜೆ ಮಾಡಿದ್ರೆ ನಾವು ಇಲ್ಲೇ ಉಳ್ಕೊಂಡ್ಬಿಡ್ತೀವಿನ? ಇಲ್ಲ, ಅದನ್ನ ನೋಡ್ಕೊಂತಾ ಇರೋನು ಅಷ್ಟೇ. ಅವನು ಸತ್ವಗುಣ ನೋಡ್ಕೊಂತಾ ಇರೋನು, ಅದೇ ವಿಷ್ಣು ಶುದ್ಧ ಸತ್ವದಲ್ಲಿ ಇರೋನು. ಓಕೆ, ಸೊ ಆ ಥರ. ಸೊ ಇಲ್ಲಿ ಬ್ರಹ್ಮ ಮತ್ತು ಶಿವ, ಬ್ರಹ್ಮ ಸೃಷ್ಟಿ ಮಾಡ್ತಾ ಇದ್ದಾನೆ ಈ ಭೌತಿಕ ಪ್ರಪಂಚದ ಸೃಷ್ಟಿ, ಸೆಕೆಂಡ್ ಇಯರ್ ಕ್ರಿಯೇಟರ್ ಅಂತೇಳಿ ಸೃಷ್ಟಿ ಮಾಡ್ತಾ ಇದ್ದಾನೆ. ಪ್ರತಿಯೊಂದು 84 ಲಕ್ಷ ಜೀವರಾಶಿದು ದೇಹ ಸೃಷ್ಟಿ ಮಾಡಿರೋದು ಬ್ರಹ್ಮನೇ. ಪ್ಲಾನು ಅದಕ್ಕೆ ಬೇಕಾಗಿರೋಂಥ ಐಟಮ್ಗಳು, ವಸ್ತುಗಳು ಎಲ್ಲ ಕೊಟ್ಟಿರೋದು ಭಗವಂತ. ಅದನ್ನು ಯೂಸ್ ಮಾಡಿಕೊಂಡು, ಭಗವಂತ ಕೊಟ್ಟಂತ ಬುದ್ಧಿನ ಯೂಸ್ ಮಾಡಿಕೊಂಡು ಬ್ರಹ್ಮ ಏನ್ ಮಾಡ್ತಾನೆ, ಒಂದು ಗೊಂಬೆ ತರ ಒಂದು ದೇಹನ ಸೃಷ್ಟಿ ಮಾಡ್ತಾನೆ. ಅಂದ್ರೆ ನಮ್ದು ಪಾರ್ಟ್ಗಳೆಲ್ಲ ಸೃಷ್ಟಿ ಮಾಡಿರೋದು ಬ್ರಹ್ಮನೇ. ಬ್ರಹ್ಮಂಗೆ ಅದ್ಭುತ ಬುದ್ಧಿ ಇದೆ, ಭಗವಂತ ಕೊಟ್ಟಿರೋಂಥ ಬುದ್ಧಿ. ಸೊ ಭಗವಂತನಿಂದ ಬಂದಿರೋದು. ಸೊ ಅಲ್ಲಿಗೆ ಆತ್ಮ ಬಂದು ಕೂತಿದ ತಕ್ಷಣ ಆ ಗೊಂಬೆಗೆ ಚಲನೆ ಬರುತ್ತೆ, ಎಲ್ಲಾ ವಸ್ತುಗಳಿಗೂ ಚಲನೆ. ಈಗ ನಾವು ಒಂದು ಗೊಂಬೆ ಇಟ್ಕೊಂಡಿದ್ವಿ ಶೋಕೇಸಲ್ಲಿ, ಎಲ್ಲಿರುತ್ತಲ್ಲ ನಮ್ಮ ಹತ್ರ ಗೊಂಬೆ, ಅದಕ್ಕೆ ಕೀ ಕೊಟ್ರೆ, ಅಕಸ್ಮಾತ್ ಒಂದು ಮಿಷಿನ್ ಇಟ್ಬಿಟ್ಟು ಅದಕ್ಕೆ ಕೀ ಕೊಟ್ರೆ ಏನಾಗುತ್ತೆ, ಅದು ಕೈ ಕಳ್ಳಾಡಿಸುತ್ತೆ, ಕಣ್ಣು ಮಿಟಕಿಸುತ್ತೆ, ಕತ್ತಳ್ಳಾಡಿಸುತ್ತೆ, ನಡೆಯುತ್ತೆ ಅಲ್ವಾ, ಏನೇನೋ ಮಾಡುತ್ತೆ. ಈಗಿನ ಗೊಂಬೆಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದೇ ಆ ಥರ ಮಾಡಿದ್ದಾರೆ ಮಿಷಿನ್ ಕೊಟ್ಟು, ಆ ಥರ ಮಾಡುತ್ತದು. ಅದೇ ತರ ಯಾವಾಗ ಭಗವಂತ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಒಂದು ದೇಹನ, ಅದ್ರೊಳಗಡೆ ಜೀವ ಬಂದಿದ ತಕ್ಷಣ ಏನಾಗುತ್ತೆ, ಅದಕ್ಕೆ ಜೀವ ಚಲನೆ ಆಗಕ್ಕೆ ಶುರುವಾಗುತ್ತೆ. ಓಕೆ, ಇದು ಸೂಕ್ಷ್ಮವಾಗಿ ಪ್ರೊಸೆಸ್ ಆಗುತ್ತೆ. ತಾಯಿ ಗರ್ಭದಲ್ಲಿ ಒಂದು ಮಗು ಜನನ ಆದ್ಮೇಲೆ ಅದಕ್ಕೆ ಜೀವ ಹೋದ್ಮೇಲೆ ಅಲ್ಲಿಂದ ಚಲನೆ ಆಗುತ್ತಲ್ಲ, ಸೂಕ್ಷ್ಮವಾಗಿ ಚಲನೆ ಆಗುತ್ತೆ. ಮತ್ತೆ ಶಿವ ಲಾಸ್ಟ್ಗೆ ಲಯ ಮಾಡೋಣ, ಇದನ್ನ ಪರ್ಪಟಲ್ಲಿ ಹೇಳ್ತಾರೆ ಪ್ರಭುಪಾದ. ಶಿವ ಲಾಸ್ಟ್ಗೆ ಎಲ್ಲ ಆಗತ್ತಲ್ಲ, ಲಾಸ್ಟ್ಗೆ ಲಯ ಬಂದಾಗ ವಿಷ್ಣು ಅದನ್ನ ಮಧ್ಯ ಪಾಲನೆ ಮಾಡೋಣ. ಏನೇನಿರುತ್ತೋ ಅದ್ರದ್ದು ಕರ್ಮ ಅನುಸಾರವಾಗಿ ಅದನ್ನ ಕೊಡೋದು, ಬಿಡೋದು, ಅದನ್ನ ಕೊಡದೇ ಇರೋದು, ಸೊ ಅವ್ನು ಕಂಟ್ರೋಲ್ ಮಾಡೋದು, ಎಲ್ಲದು ಶಿವನು ವಿಷ್ಣುದು. ಶಿವ ಲಯ ಮಾಡೋಣ. ಸೊ ಇದು ಮೂರು ಗುಣಾತ್ಮಕ ರೂಪ. ಭಗವಂತಂದೇನೋ ಗುಣ, ಒಂದು ಗುಣನ ತಗೊಂಡು ಅಲ್ಲಿ ಕಾರ್ಯ ಮಾಡೋಕ್ಕೋಸ್ಕರ, ಈ ಭೌತಿಕ ಜೀವನ ನಡ್ಸೋಕ್ಕೋಸ್ಕರ ಬಂದಿರೋದು ಮೂರು ಗುಣಾವತಾರಗಳು: ಬ್ರಹ್ಮ, ವಿಷ್ಣು, ಶಿವ. ಮೂರು ಗುಣಾತ್ಮಕ ರೂಪ. ಓಕೆ, ಸೊ ಪ್ರಭುಪಾದ ಭಾವಾರ್ಥದಲ್ಲಿ ತುಂಬಾ ಪಾಯಿಂಟ್ಗಳು ಹೇಳಿದ್ದಾರೆ. ಪ್ರಭುಪಾದ ಭಾವಾರ್ಥ ಅದನ್ನ ಡಿಸ್ಕಸ್ ಭಾವಾರ್ಥ. ಮೇಲೆ ವಿವರಿಸಿದಂತೆ ಶ್ರೀಕೃಷ್ಣನ ಸಮಗ್ರ ಅಂಶಗಳಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸಬೇಕು ಎಂಬುದನ್ನು ಇಲ್ಲಿ ಹೇಳಿಕೆ ದೃಢಪಡಿಸುತ್ತದೆ. ಶ್ರೀ ಭಗವಂತಂದು ಕೃಷ್ಣನ ಸಮಗ್ರ ಅಂಶಗಳಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸಬೇಕು ಅಂತ ಇದರಲ್ಲಿ ನಾವು ತಿಳ್ಕೊಬೋದು. ಏನು ಸಮಗ್ರ ಅಂಶ? ಶ್ರೀಕೃಷ್ಣ ಮತ್ತು ಅವನ ಸಮಗ್ರ ಅಂಶಗಳೇ ವಿಷ್ಣು ತತ್ವ. ಭಗವಂತ ಮತ್ತು ಅವನ ಸಮಗ್ರ ಅಂಶಗಳು. ಸಮಗ್ರ ಅಂಶಗಳು ಅಂದ್ರೆ ಏನ್ ಭಗವಂತನಿಂದ ಬರ್ತಾವೋ, ಈಗ ಹೇಳ್ತೇವೆ ಪ್ರಭುಪಾದ, ಅದೆಲ್ಲ ಕೂಡ ಭಗವಂತಂದು ಅಂಶಗಳು. ಅಂಶ ಅಂದ್ರೆ ಮೊದಲಿಗೆ ಕ್ರಿಯೇಟ್ ಆಗಿದ್ದು, ಭಗವಂತನಿಂದ ಫಸ್ಟ್ ಕ್ರಿಯೇಟ್ ಅಂತ ಹೇಳ್ತೀವಲ್ಲ ಅದನ್ನ. ಯಾವ್ಯಾವುದು ಅದು? ಬಲದೇವ ಮತ್ತೆ ಸಂಕರ್ಷಣ. ಬಲದೇವನಿಂದ ಬಲದೇವ, ಸಂಕರ್ಷಣ, ಬಲದೇವ. ಫಸ್ಟ್ ಮುಂದಿನ ರೂಪ, ಕೃಷ್ಣನಿಂದ ಮುಂದಿನ ರೂಪ ಏನು? ಬಲದೇವ. ಬಲದೇವನಿಂದ ಬಲದೇವ ಸಂಕರ್ಷಣ ಅಂತ ಒಂದು ರೂಪ ಬರುತ್ತೆ. ಸಂಕರ್ಷಣದಿಂದ ನಾರಾಯಣ, ನಾರಾಯಣನಿಂದ ಎರಡನೇ ಸಂಕರ್ಷಣ, ಈ ಸಂಕರ್ಷಣದಿಂದ ವಿಷ್ಣು ಪುರುಷ ಅವತಾರಗಳು. ಸೊ ಈ ತರ ಆಗುತ್ತೆ. ಬಲರಾಮನಿಂದ ಸಂಕರ್ಷಣ ಅಂದ್ರೆ ಬಲದೇವನಿಂದ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ ಅಂತ ಬರುತ್ತೆ. ಇಲ್ಲಿ ಆ ಮೂರು ಇದನ್ನ ಹೇಳಿಲ್ಲ. ಸಂಕರ್ಷಣನಿಂದ ಇನ್ನೊಂದು ಸಂಕರ್ಷಣ ಬರ್ತಾರೆ, ಅವನಿಂದ ನಾರಾಯಣ, ನಾರಾಯಣನಿಂದ ಎರಡನೇ ಸಂಕರ್ಷಣ, ಎರಡನೇ ಸಂಕರ್ಷಣದಿಂದ ಇನ್ನೊಂದು ಪುರುಷಾವತಾರ ಆಗಿರೋಂಥ ಗರ್ಭದ ಕಸಾಯ ವಿಷ್ಣು, ಅವನಿಂದ ಪರಮಾತ್ಮ. ಈ ತರ ಅಂಶಗಳು ಬರುತ್ತೆ. ಇದನ್ನೆಲ್ಲ ಅಂಶಗಳು ಅಂತ ಹೇಳ್ತಾರೆ ಇವನ. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇದೆ, ಡೈರೆಕ್ಟ್ ಆಗಿ ಹೇಳ್ತಾ ಇರೋದ್ರಿಂದ ಸ್ವಲ್ಪ ಇದಿದೆ. ಸೊ ಅದು
ನಾರಾಯಣನಿಂದ ಸಂಕರ್ಷಣ, ಎರಡನೇ ಸಂಕರ್ಷಣದಿಂದ 4 ಇದು ಬಲದೇವನಿಂದ 4 ರೂಪ ಬರುತ್ತೆ. ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ. ಆ ಸಂಕರ್ಷಣದಿಂದ ಇನ್ನೊಂದು ಸಂಕರ್ಷಣ ರೂಪ ಬರುತ್ತೆ. ಎರಡನೇ ಸಂಕರ್ಷಣ ಅದು. ಆ ಎರಡನೇ ಸಂಕರ್ಷಣದಿಂದ ನಾರಾಯಣ ಬರ್ತಾರೆ. ನಾರಾಯಣನಿಂದ ಎರಡನೇ ಸಂಕರ್ಷಣ ಎಲ್ಲ ಬರೋದು, ಫಸ್ಟೇ ಸಂಕರ್ಷಣದಿಂದಲೇ ಸಂಕರ್ಷಣ ಬರ್ತಾರೆ. ಸೊ ಈ ನಾರಾಯಣನಿಂದ ಇನ್ನೊಂದು ರೂಪ ಗರ್ಭೋದಕ ಸಾಯಿ ವಿಷ್ಣು ಬರುತ್ತೆ, ಆಮೇಲೆ ಕ್ಷೀರೋದಕ ಸಾಯಿ ವಿಷ್ಣು ಬರುತ್ತೆ. ಸೊ ಈ ಥರ ಆಗುತ್ತೆ. ಇವೆಲ್ಲ ಪುರುಷಾವತಾರಗಳು. ಇಲ್ಲಿ ನೋಡಿ, ಈ ಐಹಿಕ ಪ್ರಪಂಚದಲ್ಲಿ ವಿಷ್ಣು ಅಥವಾ ಸತ್ವಗುಣದ ಅಧಿಪತಿಯೇ ಕ್ಷೀರೋದಕ ಸಾಯಿ ವಿಷ್ಣು ಅಥವಾ ಪರಮಾತ್ಮ ಎಂದು ಪುರುಷಾವತಾರ ಎಂಬ ಪುರುಷಾವತಾರ. ಬ್ರಹ್ಮ ರಜಸ್ಸಿನ ಅಧಿದೇವತೆ, ಬ್ರಹ್ಮ ರಜಸ್ಸಿನ ರಜೋಗುಣದ ಅಧಿದೇವತೆ, ಶಿವ ತಮಸ್ಸಿನ ಅಧಿದೇವತೆ. ಈ ಮೂವರು ಐಹಿಕ ಪ್ರಪಂಚದ 3 ಗುಣಗಳ ವಿಭಾಗ ಮುಖ್ಯಸ್ಥರು. ಈ ಭೌತಿಕ ಪ್ರಪಂಚದ 3 ಗುಣಗಳು ಇದೆಯಲ್ಲ, ಸತ್ವ ರಜ ತಮ ಗುಣ. ಈ 3 ಗುಣಕ್ಕೂ ಒಬ್ಬೊಬ್ಬರು ಅಧಿಪತಿ. ವಿಷ್ಣು ಬಂದು ಸತ್ವಗುಣಕ್ಕೆ ಅಧಿಪತಿ, ಬ್ರಹ್ಮ ಬಂದ್ಬಿಟ್ಟು ರಜೋಗುಣಕ್ಕೆ, ಶಿವ ಬಂದ್ಬಿಟ್ಟು ತಮಗುಣಕ್ಕೆ. ಬಟ್ ಅವ್ರು ತಮಗುಣದಲ್ಲಿ ಇಲ್ಲ ತಿಳ್ಕೊಳ್ಳಿ, ಬ್ರಹ್ಮ ರಜೋಗುಣದಲ್ಲಿ ಇಲ್ಲ, ರಜೋಗುಣನ ನೋಡ್ಕೊಳ್ಳೋಂಥ ವ್ಯಕ್ತಿ. ಶಿವ ತಮಗುಣದ ಅಧಿಪತಿ ಅಂದ್ರೆ ತಮಗುಣದಲ್ಲಿ ಇದ್ದಾನೆ ಅನ್ಕೊಬಿಟ್ಟಿದ್ರಿ, ಅವನ್ನ ಶುದ್ಧ ಸತ್ವಗುಣದಲ್ಲಿ ಇರ್ತಾನೆ, ನೋಡ್ಕೊತಾನೆ ಅಷ್ಟೇ. ಆ ಗುಣನ ನೋಡ್ಕೊಂತಾರೆ, ಅವ್ರಿಗೆ ಆ ಗುಣ ಇಲ್ಲ. ಅಮ್ಮನಿಗೆ ರಜೋಗುಣ ಇದೆ ಅನ್ಕೊಂಡ್ಬಿಡ್ಬಾರ್ದು ನಾವು. ಸೃಷ್ಟಿ ಮಾಡೋಕ್ಕೋಸ್ಕರ ಗುಣ ಬೇಕು, ರಜೋಗುಣ ಬೇಕು. ಯಾಕೆಂದ್ರೆ ರಜೋಗುಣ ಇದ್ರೆ ಸೃಷ್ಟಿ ಮಾಡೋಕ್ಕಾಗಲ್ಲ, ಸತ್ವಗುಣದಲ್ಲಿ ಆಗೋದಿಲ್ಲ. ಸೃಷ್ಟಿ ಮಾಡೋ ಕ್ರಿಯೆ ಅಂತಂದ್ರೆ ರಜೋಗುಣ. ಸೊ ಅದಕ್ಕೋಸ್ಕರ ಅಧಿಪತಿ ಯಾರು? ಬ್ರಹ್ಮ. ಕೆಲವೊಂದ್ಸರಿ ರಜಗುಣಗಳು ಬರುತ್ತೆ, ಇಲ್ಲ ಅಂತಲ್ಲ. ಕೆಲವೊಂದ್ಸರಿ ತಮಗುಣನೂ ಬರುತ್ತೆ, ಯಾರಿಗೆ ಶಿವನಿಗೆ ಇಲ್ಲ ಅಂತಲ್ಲ. ಕೆಲವೊಂದು ರೇರ್ ಯಾವುದೋ ಲೀಲೆ ತೋರಿಸ್ಬೇಕು ಅಂತ, ಇಲ್ಲ ಅದರಿಂದ ಏನಾರ ಒಂದು ಕಾರ್ಯ ಮಾಡಬೇಕು ಅಂತ ಆ ಥರ ಬರ್ತವೆ ಹೊರತು. ಈಗ ಶಿವನಿಗೂ ಕೂಡ ಮೋಹಿನಿ ರೂಪಕ್ಕೆ ಮೋಹ ಆದ, ತಮಗುಣ. ಅದನ್ನು ಡೈರೆಕ್ಟ್ ನೋಡಿದ್ರೆ ಅದು ಒಂದು ಹೆಣ್ಣು ರೂಪಕ್ಕೆ ಇದಾಗ್ತಾ ಇದ್ರೆ ತಮಗುಣ ಅದು. ಆದರೆ ಶಿವ ಬೇಕು ಅಂತ ಆದಂತ ಇಲ್ಲ, ಜೀವಿಗೆ ಇದನ್ನ ತೋರಿಸ್ಬೇಕು, ಇದನ್ನ ಯಾವುದೋ ಒಂದು ಕಾರ್ಯ ಮಾಡಿಸ್ಬೇಕು, ನೋಡಿಸ್ಬೇಕು, ಎಲ್ಲರಿಗೂ ತೋರಿಸ್ಬೇಕು ಅಂತ ಆ ಥರ ಇದು ಬಂತೆ ಹೊರತು ನಿಜಕ್ಕೂ ಶಿವನಿಗೆ ತಮಗುಣ ಇಲ್ಲ. ಸೊ ಬ್ರಹ್ಮ ರಜಸ್ಸಿನ ಅಧಿದೇವತೆ, ಶಿವ ಮತ್ತು ತಮಸ್ಸಿನ ಅಧಿದೇವತೆ. ಈ ಮೂವರು ಐಹಿಕ ಪ್ರಪಂಚದ 3 ಗುಣಗಳ ವಿಭಾಗ ಮುಖ್ಯಸ್ಥರು. ಬ್ರಹ್ಮನ ರಜೋಗುಣದಿಂದ ಸೃಷ್ಟಿ ಸಾಧ್ಯವಾಗಿದೆ. ಅದನ್ನು ನಾಶ ಮಾಡುವುದಕ್ಕಾಗಿ ಬಂದಾಗ ಶಿವ ತಾಂಡವ ನೃತ್ಯದಿಂದ ಅದನ್ನೆಸಗುವನು. ಐಹಿಕವಾದಿಗಳು ಮತ್ತು ಮೂಢ ಮನುಜರು ಕ್ರಮವಾಗಿ ಬ್ರಹ್ಮ ಮತ್ತು ಶಿವರನ್ನು ಭಜಿಸುವವರು. ಆದರೆ ಶುದ್ಧ ದಿವ್ಯವಾದಿಗಳು ಪರಮ ರೂಪನಾದ ವಿಷ್ಣುವಿನ ವಿಭಿನ್ನ ರೂಪಗಳನ್ನು ಪೂಜಿಸುವರು. ಸೊ ರಜೋಗುಣದ ತಮಗುಣದಿಂದ ಸ್ವಲ್ಪ ಇದಾಗಿರೋರು ಬ್ರಹ್ಮ ಮತ್ತು ಶಿವನ ಆರಾಧನೆ ಮಾಡ್ತಾರೆ. ಆದರೆ ಶುದ್ಧ ಸತ್ವದಲ್ಲಿರೋದು ದಿವ್ಯವಾದಿಗಳು ಏನು ಮಾಡ್ತಾರೆ? ವಿಷ್ಣು ರೂಪನ ಆರಾಧನೆ ಮಾಡ್ತಾರೆ. ಭಗವಂತ ವಿಷ್ಣು ಲಕ್ಷ ಲಕ್ಷ ಕೋಟಿ ಕೋಟಿ ಸ್ವಾಂಶ ರೂಪ ಮತ್ತು ವಿಭಿನ್ನಾಂಶ ರೂಪಗಳಿಂದ ತೋರುತ್ತಿದ್ದಾನೆ. ಭಗವಂತನಿಗೆ ಅಷ್ಟಿದೆಯ ರೂಪಗಳು, ವಿಷ್ಣುಗೆ ಲಕ್ಷ ಲಕ್ಷ ಕೋಟಿ ಕೋಟಿ ರೂಪಗಳಿದೆ. ನಮಗೆ ಗೊತ್ತಿರೋದು ಕೆಲವು ಅಷ್ಟೇ. ನಮಗೆ ನಮ್ಮ ಭಾಗವತನ ಪ್ರಕಾರ ಕೆಲವೊಂದು ಇದ್ರ ಪ್ರಕಾರ ನಮಗೆ ಗೊತ್ತಿರೋದು. ಆದರೆ ಭಗವಂತನ ರೂಪಗಳೆಷ್ಟು? ಕೋಟಿ ಕೋಟಿ ರೂಪದಲ್ಲಿ, ಲಕ್ಷ ಲಕ್ಷ ಸಂಖ್ಯೆಯಲ್ಲಿ, ಕೋಟಿ ಕೋಟಿ ಇದರಲ್ಲಿ ರೂಪಗಳಿರೋದು. ಸೊ ಒಂದು ತಿಳ್ಕೊಳ್ಳಿ, ಸಿಂಪಲ್ ಒಂದು ನಿಮಗೆ ಟಿಪ್ಸ್ ಕೊಡ್ತೀನಿ. ಈ ನಮ್ಮ ಅವತಾರಗಳೆಲ್ಲ ಬ್ರಹ್ಮನ ಬರೀ 2 ಗಂಟೆಲಿ ಬಂದಿರೋಂಥ ಅವತಾರಗಳು. ಇದನ್ನು ಫಸ್ಟ್ ತಿಳ್ಕೊಳ್ಳಿ. ಬರೀ ಬ್ರಹ್ಮನ ಅವನ ಜೀವನಾವಧಿಯಲ್ಲಿ ಬರೀ ಅವನ ದಿನ ಬಿಡಿ, ಬರೀ 2 ಗಂಟೆ ಇಲ್ಲ, ಇನ್ನು ತುಂಬ ಅಂದ್ರೆ ಒಂದು ಚತುರ್ಯುಗ ಬಂದಿರೋದು. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ 4 ಯುಗದಿಂದ ಬಂದಂತ ಅವತಾರಗಳು ಅಷ್ಟೇ ನಮಗೆ ಗೊತ್ತಿರೋದು. ಆಲ್ಮೋಸ್ಟ್ ಸ್ವಲ್ಪ ಇನ್ನು ಕೆಲವೊಂದು ಬೇರೆ ಯುಗದಲ್ಲಿ ಬಂದು ಅಂತ ಹೇಳ್ತಾರೆ, ಅದ್ರದ್ದು ಉಲ್ಲೇಖ ಸ್ಪಷ್ಟ ಇಲ್ಲ. ಸೊ ಈ ಒಂದು ಯುಗದಲ್ಲಿ ಸತ್ಯ, ತ್ರೇತ, ದ್ವಾಪರ, ಕಲಿ ಎಷ್ಟು ಲಕ್ಷ ಆಯ್ತು? 43,20,000 ವರ್ಷ ಆಲ್ಮೋಸ್ಟ್ ಅಂತ ಇಟ್ಕೊಳ್ಳಿ. ಈ ಇದರಲ್ಲಿ ಬಂದಂತ ಅವತಾರಗಳ ಬಗ್ಗೆ ಮಾತ್ರ ನಮ್ಗೆ ಅಷ್ಟೊಂದು ಸ್ವಲ್ಪ ಜಾಸ್ತಿ ಪರಿಚಯ ಇರೋದು. ಅದನ್ನ ಮಾತ್ರ ವರ್ಣನೆ ಮಾಡಿರೋದು ಭಾಗವತಮ್ಮ. ಇನ್ನು ಬ್ರಹ್ಮನ ಬೇರೆ ದಿನಗಳಲ್ಲಿ ಎಷ್ಟು ಅವತಾರಗಳು ಬರ್ಬೋದು ಅವೆಲ್ಲ ನಮ್ಗೆ ಡೀಟೇಲ್ ಇಲ್ಲ. ಮತ್ತೆ ಬ್ರಹ್ಮ ನಮ್ಮ ಬಿಡಿ, ನಮ್ಮ ಬ್ರಹ್ಮಾಂಡ ಚಿಕ್ಕ ಬ್ರಹ್ಮಾಂಡ. ಇನ್ನು ಬೇರೆ ಬೇರೆ ಬ್ರಹ್ಮಾಂಡದಲ್ಲಿ ಬೇರೆ ಬೇರೆ ಬ್ರಹ್ಮಾಂಡದಲ್ಲಿ ಬ್ರಹ್ಮನಿಗೆ 1000 ತಲೆ, 1,00,000 ತಲೆ ಇರೋಂಥ ಬ್ರಹ್ಮರು ಇದ್ದಾರೆ. ಬರೀ 4 ತಲೆಯಲ್ಲಿ ಇಷ್ಟ ಆದ್ಮೇಲೆ ಇನ್ನು ಬೇರೆ ಬ್ರಹ್ಮಾಂಡದಲ್ಲಿ ಎಷ್ಟಿರ್ಬೋದು? ಬೇರೆ ಬೇರೆ ಬ್ರಹ್ಮಾಂಡಗಳು ದೊಡ್ಡ ದೊಡ್ಡ, ತುಂಬಾ ತುಂಬಾ ದೊಡ್ಡ ಇದು
ಬ್ರಹ್ಮಾಂಡಗಳು. ಅಲ್ಲಿನ ಭಗವಂತನ ಬೇರೆ ಬೇರೆ ಅವತಾರಗಳು ಎಷ್ಟು ಬರ್ಬೋದು. ಸೊ ಇದೆಲ್ಲ ಮಾಡಿದ್ರೆ ಲಕ್ಷ ಲಕ್ಷ ಕೋಟಿ ಕೋಟಿ ಅನ್ನೋದು ಕಡಿಮೆ ಆಗ್ಬಿಡತ್ತೆ ಭಗವಂತನ. ಅಷ್ಟು ಅವತಾರಗಳಿದೆ. ನೆನ್ನೆನೇ ಹೇಳಿದೆ, ಲೆಕ್ಕ ಮಾಡ್ಕೊಳ್ಳಿ, ನಮ್ಮ ಭೌತಿಕ ಪ್ರಪಂಚ ಕಾಲ್ಭಾಗ ಸೃಷ್ಟಿಲಿ, ಭಗವಂತನ ಸೃಷ್ಟಿಲಿ ಈ ಕಾಲ್ಭಾಗನೇ ಇಷ್ಟೊಂದು ದೊಡ್ಡದು ಅಂದಮೇಲೆ ಏನ್ ಮೂರು ಭಾಗ ಇನ್ನೆಷ್ಟು ದೊಡ್ಡದಿರ್ಬೋದು. ಅದೆಲ್ಲ ವೈಕುಂಠ ಪ್ರಪಂಚ. ವೈಕುಂಠ ಪ್ರಪಂಚ ಏನ್ ಖಾಲಿ ಇಲ್ಲ, ಎಲ್ಲಾ ಕಡೆ ಧಾಮಗಳಿದೆ. ಆ ಧಾಮಗಳೆಲ್ಲ ಒಂದೊಂದು ಅವತಾರಕ್ಕೆ ಒಂದೊಂದು ಧಾಮ. ಅಷ್ಟೊಂದು ಭಗವಂತ ಇದಾಗ್ತಾನೆ, ನಮಗ್ ಗೊತ್ತಿಲ್ಲ ಅಷ್ಟೇ. ಓಕೆ, ನೆಕ್ಸ್ಟ್, ಸ್ವಾಂಶ ರೂಪಗಳನ್ನು ಪರಮಪುರುಷನೆಂದು ಕರೆಯಲಾಗಿದೆ. ಸ್ವ ಅಂಶ ಪರಮಪುರುಷ. ಸ್ವ ಅಂಶ ಅಂದ್ರೆ ಫಸ್ಟ್ ಎಕ್ಸ್ಪ್ಯಾನ್ಷನ್, ಭಗವಂತನ ಫಸ್ಟ್ ಬಂದಂತ ರೂಪಗಳು, ಅವನ ಸ್ವಾಂಶ ರೂಪಗಳು ಅಂತಾರೆ. ಸ್ವ ಅಂಶ ಅವ ಹೆಸರು ಹೇಳ್ತಾ ಇದೆ. ಸ್ವ ನಂದು, ಅಂಶ ಅಂದ್ರೆ ಒಂದು ರೂಪ. ಈಗ ಸ್ವಾಂಶ, ಜೀವಿಗಳು ಕೂಡ ಸ್ವಾಂಶ ಅಂತಾರೆ ಭಗವಂತನ ಕಲಾ ಅಂಶಗಳು. ಇನ್ನು ಮುಂದೆ ಹೇಳ್ತಾರೆ ನೋಡಿ ಪ್ರಭುವಾದ, ವಿಭಿನ್ನಾಂಶ ರೂಪಗಳನ್ನು ಜೀವಿಗಳೆಂದು ಕರೆಯಲಾಗಿದೆ. ವಿಭಿನ್ನ ಬೇರೆ ಬೇರೆ ಅಂಶಗಳನ್ನ ಜೀವಿಗಳೆಂದು ಕರೆದ. ಜೀವಿಗಳು ಮತ್ತು ಪರಮಪುರುಷ ಇಬ್ಬರು ತಮ್ಮ ಮೂಲ ಆಧ್ಯಾತ್ಮಿಕ ರೂಪವನ್ನು ಹೊಂದಿದ್ದಾರೆ. ವಿಭಿನ್ನ ಅಂಶ, ವಿಭಿನ್ನ ಬೇರೆ ಬೇರೆ ಅಂಶ, ಜೀವಿಗಳು ಬೇರೆ ಬೇರೆ ಅಂಶ. ಅಂದ್ರೆ ಈ ಸ್ವಾಂಶ ರೂಪಗಳಿಂದ ಮತ್ತೆ ಮತ್ತೆ ಇಡಿಗಳಾಗಿ ಪರಮಾತ್ಮನಿಂದ ಇನ್ನೊಂದು ಅಂಶ ಅಂದ್ರೆ ಆತ್ಮ ಬಂದಿದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಭಗವಂತಂದ ಬೇರೆ ಅಂಶ, ವಿಭಿನ್ನ ಬೇರೆ ಬೇರೆ ಅಂಶಗಳು. ಯಾರು? ಜೀವಿಗಳು. ಭಗವಂತನಿಂದನೇ ಬಂದಿರೋದು ಬೇರೆ ಅಂಶಗಳು, ಭಗವಂತನಿಂದ ಬಂದಂಥದ್ದು ತುಂಬಾ ತುಂಬಾ ಚಿಕ್ಕದು ಅಂಶಗಳು. ಜೀವಿಗಳು ಮತ್ತು ಪರಮಪುರುಷ ಇಬ್ಬರು ತಮ್ಮ ಮೂಲ ಆಧ್ಯಾತ್ಮಿಕ ರೂಪಗಳನ್ನು ಹೊಂದಿದ್ದಾರೆ. ಇಲ್ಲಿ ತಿಳ್ಕೊಳ್ಳಿ, ಜೀವಿಗಳು ಮತ್ತು ಪರಮಪುರುಷ ಇಬ್ಬರು, ಜೀವಿ ಅಂದ್ರೆ ನಾವು, ಪರಮಪುರುಷ ಇಬ್ಬರು ತಮ್ಮ ಮೂಲ ಆಧ್ಯಾತ್ಮಿಕ ರೂಪನ ಹೊಂದಿದ್ದಾರೆ. ಮೂಲ ಆಧ್ಯಾತ್ಮಿಕ ರೂಪ ಇದೆ ಇಬ್ರಿಗೂ. ಭಗವಂತನ ಲೋಕದಲ್ಲಿ ಇವಾಗ ನಮ್ದು ರೂಪ ಯಾವ್ದಪ್ಪ? ಈಗ ನಾನು ಹೇಳಿದ್ರೆ ಆತ್ಮರೂಪ ಅಂತ ಹೇಳ್ಬಿಡ್ಬೋದು. ಆದ್ರೆ ನಂದೊಂದು ಮೂಲ ರೂಪ ಆಧ್ಯಾತ್ಮಿಕ ಲೋಕದಲ್ಲಿ ಇದೆ. ಆಧ್ಯಾತ್ಮಿಕ ಲೋಕದಲ್ಲಿ ಇವಾಗ ಏನ್ ಮಾಡ್ತಾ ಇದೆ? ಆತ್ಮ ಇಲ್ಲಿದೆ, ಅಲ್ಲಿ ಹೆಂಗಿದೆ? ಅಲ್ಲೂ ಇದೆ, ಸುಪ್ತಾವಸ್ಥೆಯಲ್ಲಿ ಇದೆ. ಅಲ್ಲಿ ಸುಪ್ತಾವಸ್ಥೆಯಲ್ಲಿ ಇದೆ. ತಾಯಿಗರ್ಭದಲ್ಲಿ ಹೆಂಗೆ ಸುಪ್ತಾವಸ್ಥೆಯಲ್ಲಿ ಇರುತ್ತೋ ಜೀವಿ, ಆತರ ಅಲ್ಲಿ ಸುಪ್ತಾವಸ್ಥೆಯಲ್ಲಿ ಇದೆ. ಈ ನಮ್ಮ ಆತ್ಮ ಈ ಎಲ್ಲ ತನ್ನ ಕರ್ಮನ ಇಲ್ಲಿ ಭೌತಿಕ ಪ್ರಪಂಚ ಅನುಭವಿಸ್ಕೊಂಡು ಭೌತಿಕ ಇದರಲ್ಲಿ ಸುತ್ತಾಡಿ ಯಾವ ಭಗವಂತ ನಮ್ಗೆ ಹೋಗುತ್ತಲ್ಲ, ಆ ಮೂಲ ರೂಪಕ್ಕೆ ಸೇರ್ಕೊಳ್ಳುತ್ತೆ. ನಮ್ದು ಮೂಲ ರೂಪ ಅಲ್ಲಿದೆ. ಭಗವಂತಂಗಿದ್ದಂಗೆ ನಮಗೂ ಮೂಲ ರೂಪ ಇದು ಜೀವಾತ್ಮಕ್ಕೂ. ಸೊ ಇಲ್ಲಿ ಟೆಂಪ್ರರಿ ದೇಹ, ಟೆಂಪ್ರರಿ ಆತ್ಮ ಇಲ್ಲಿ ಕೆಲಸ ಮಾಡುತ್ತೆ. ಮೂಲ ರೂಪ ಅಲ್ಲಿರೋದ್ರಿಂದ ಅಲ್ಲಿ ಯಾವುದಕ್ಕೂ ಸಾವಿಲ್ಲ. ದೇಹಕ್ಕೆ ಅಲ್ಲಿ ಆತ್ಮಕ್ಕೆ ಅಲ್ಲಿ ಬೇರೆ ಬೇರೆ ಇದೇ ಇಲ್ಲ, ಅಲ್ಲಿ ವ್ಯತ್ಯಾಸನೇ ಇಲ್ಲ ಭಗವಂತ ಧಾಮದಲ್ಲಿ. ಸೊ ಅಲ್ಲಿ ಒಂದು ದೇಹ ಮತ್ತೆ ಆತ್ಮ ಅಲ್ಲೂ ಇದೆ, ಬಟ್ ಸುಪ್ತಾವಸ್ಥೆಯಲ್ಲಿ ಇದೆ. ಇಲ್ಲಿಗೆ ಒಂದು ಅಂಶ ಆಗಿ ಬಂದಿರೋದ್ರಿಂದ ವಿಸ್ತಾರ ಆಗಿ ಬಂದಿದೆ ಆತ್ಮ, ಇಲ್ಲಿ ಕಾರ್ಯ ಮಾಡ್ತಾ ಇದೆ. ಇದನ್ನೆಲ್ಲ ಜರ್ನಿ ಎಲ್ಲ ಮುಗಿಸ್ಕೊಂಡು ತನ್ನ ಭಗವಂತನ ಕಾರ್ಯದಲ್ಲಿ ಅದು ಯಶಸ್ಸಾಗಿ ಭಗವಂತನ ಧಾಮಕ್ಕೆ ಹೋದಾಗ ಆ ಮೂಲ ರೂಪಕ್ಕೆ ಸೇರ್ಕೊಳ್ಳುತ್ತೆ. ಅಲ್ಲಿ ಮತ್ತೆ ತಿರ್ಗಾ ಕಾರ್ಯ ಶುರು ಮಾಡುತ್ತೆ. ಸೊ ಈ ತರ ಆಗೋದು. ಜೀವಿಗಳು ಮತ್ತು ಪರಮಪುರುಷ ಇಬ್ಬರು ತಮ್ಮ ಮೂಲ ಆಧ್ಯಾತ್ಮಿಕ ರೂಪಗಳನ್ನು ಹೊಂದಿದ್ದಾರೆ. ಜೀವಿಗಳು ಕೆಲವು ಬಾರಿ ಐಹಿಕ ಶಕ್ತಿಯ ಅಧೀನಕ್ಕೊಳಪಟ್ಟಿರುವವು. ಜೀವಿಗಳು ಏನಾಗುತ್ತೆ, ತುಂಬಾ ಅದಕ್ಕೆ ಟೈನಿ ಆಗಿರೋದ್ರಿಂದ, ತುಂಬಾ ಸಣ್ಣ ಆಗಿರೋದ್ರಿಂದ ಕೆಲವು ಬಾರಿ ಏನಾಗುತ್ತೆ, ಈ ಭೌತಿಕ ಪ್ರಪಂಚ ಶಕ್ತಿಗೆ ಏನಾಗುತ್ತೆ, ಅಧೀನ. ಅದು ಭಗವಂತನ ಶಕ್ತಿನೇ, ಭೌತಿಕ ಶಕ್ತಿನೂ ಕೂಡ ಭಗವಂತನ ಶಕ್ತಿನೇ, ಅದಕ್ಕೆ ಅಧೀನ ಆಗುತ್ತೆ. ಅಂದ್ರೆ ಅದ್ರ ತರ ಅದು ನಡ್ಕೊಳಕ್ ಶುರು ಮಾಡುತ್ತೆ, ಅದೇ ಕಾರ್ಯನ ಮಾಡಕ್ ಶುರು ಮಾಡುತ್ತೆ, ಅದರಿಂದ ಅನುಭವ ಮಾಡಕ್ ಶುರು ಮಾಡುತ್ತೆ, ಅದನ್ನೇ ಇಚ್ಛೆ ಪಡಕ್ ಶುರು ಮಾಡುತ್ತೆ ಜೀವಿ. ಆದರೆ ವಿಷ್ಣುವಿನ ರೂಪಗಳು ಯಾವಾಗಲೂ ಈ ಶಕ್ತಿಯ ನಿಯಮಕ್ಕೊಳಗಾಗಿರು ಈ ಶಕ್ತಿಯ ನಿಯಮಗಳಾಗಿರುತ್ತವೆ. ನಿಯಾಮಕಗಳಾಗಿರುತ್ತವೆ. ವಿಷ್ಣುವಿನ ರೂಪಗಳು ಯಾವಾಗಲೂ ಏನಾಗಿರ್ತವೆ, ಶಕ್ತಿಯ ನಿಯಮ ಮಾಡುವಂತವಾಗಿರ್ತವೆ. ಈ ಶಕ್ತಿ ಇದೆಯಲ್ಲ, ಅದಕ್ಕೆ ನಿಯಮ ಮಾಡುವಂತವಾಗಿರ್ತವೆ. ಯಾವುದು? ವಿಷ್ಣು ರೂಪಗಳು. ವಿಷ್ಣು ರೂಪಗಳು ಈ ಭೌತಿಕ ಪ್ರಪಂಚದ ಗುಣಗಳಿಗೆ ಒಳಗಾಗೋದಿಲ್ಲ. ಅದೇ ಜೀವಾತ್ಮ ಏನಾಗುತ್ತೆ, ಈ ಗುಣಗಳಿಗೆ ಒಳಗಾಗುತ್ತೆ, ವಿಷ್ಣು ರೂಪ ಆಗೋದಿಲ್ಲ. ಪರಮ ಪುರುಷ ವಿಷ್ಣು ಐಹಿಕ ಪ್ರಪಂಚದಲ್ಲಿ ಆವಿರ್ಭವಿಸಿದಾಗ ಐಹಿಕ ಶಕ್ತಿಯ ಅಧೀನದಲ್ಲಿರುವ ಬದ್ಧರಾದ ಜೀವಿಗಳ ವಿಮೋಚನೆಗಾಗಿಯೇ ಬರುತ್ತಾನೆ. ಭಗವಂತ ಇಲ್ಲಿ ಅವತಾರ ಮಾಡೋದು ಯಾಕೆ? ಮೂಲವಾಗಿ ಯಾಕೆ ಬರ್ತಾನೆ ಇಲ್ಲಿ? ಇದಕ್ಕೆ ಭೌತಿಕ ಪ್ರಪಂಚ ಅಂಟಿಲ್ಲ, ಅವನಿಗೆ ಇದಕ್ಕೂ ಸಂಬಂಧನೇ ಇಲ್ಲ. ಆ ಥರನೇ ಇದ್ದಾನೆ. ಮೂಲ ಆಧ್ಯಾತ್ಮಿಕ ರೂಪ ಒಂದು,
ಅದು ಈ ಭೌತಿಕ ಪ್ರಪಂಚದಲ್ಲಿ ಯಾಕೆ ಬಂದ್ಬಿಟ್ಟು ಈ ಥರ ಅವನು ನೋಡಿದವ್ರ ಕಡೆಗೆ ಕಷ್ಟ ಅನುಭವಿಸ್ತಾನೆ ಮತ್ತು ಎಲ್ಲ ಥರ ಅನುಭವಿಸ್ತಾನೆ ಅಂತ ಗೊತ್ತು ಮಾಡ್ಕೊಳ್ಳೋದು ಕಾರಣ ಒಂದೇ. ಯಾಕೆ ಅಂತಂದರೆ ಈ ಬದ್ಧ ಜೀವಿಗಳನ್ನ ಏನು ಮಾಡೋಕ್ಕೆ, ವಿಮೋಚನೆಗೊಳಿಸೋಕ್ಕಾಗಿ, ಇದನ್ನ ಇಲ್ಲಿಂದ ಬಿಡ್ಸೋಕ್ಕೋಸ್ಕರ ಅವನು ಬರ್ತಾನೆ. ಅಂತಹ ಜೀವಿಗಳು ಪ್ರಭುಗಳಾಗುವ ಆಶಯದಿಂದ ಐಕ ಜಗತ್ತಿನಲ್ಲಿ ಜನ್ಮ ತಾಳುತ್ತಾರೆ. ತನ್ಮೂಲಕ ಅವರು ತ್ರಿಗುಣಗಳಲ್ಲಿ ಸಿಲುಕಿಕೊಳ್ಳುತ್ತಾರೆ. ಹೀಗಾಗಿ ಜೀವಿಗಳು ಹಲವು ಬಾರಿ ಸೆರೆಮನೆಯ ವಾಸವನ್ನು ಅನುಭವಿಸಲು ತಮ್ಮ ಐಕ ಹೊರ ಆವರಣವನ್ನು ಬದಲಾಯಿಸುತ್ತಲೇ ಇರಬೇಕಾಗುತ್ತದೆ. ಇಲ್ಲಿಗೆ ಯಾವಾಗ ಬದ್ಧ ಜೀವಿಗಳು ಬಂದು ತನ್ಮೂಲಕ ಏನಾಗುತ್ತೆ, ತ್ರಿಗುಣಗಳಿಗೆ ಸಿಕ್ಕಿ ಬೀಳ್ತಾರೆ. ಈ ಭೌತಿಕ ಪ್ರಪಂಚದ 3 ಗುಣಗಳು ಯಾವುದು? ಸತ್ವಗುಣ, ರಜಗುಣ, ತಮ್ಮ ಗುಣಕ್ಕೆ ಸಿಕ್ಕಿ ಬೀಳ್ತಾರೆ. ಹೀಗಾಗಿ ಜೀವಿಗಳು ಹಲವು ಬಾರಿ ಸೆರೆಮನೆಯ ವಾಸವನ್ನು ಅನುಭವಿಸಲು ತಮ್ಮ ಐಕ ಹೊರ ಆವರಣವನ್ನು ಬದಲಾಯಿಸುತ್ತಲೇ ಇರುತ್ತೆ. ಸೊ ಈ ಭೌತಿಕ ಪ್ರಪಂಚದಲ್ಲಿ ಸೆರೆಮನೆ ವಾಸ ಹೇಗೆ ತ್ರಿಗುಣದಲ್ಲಿ ಸಿಗಾಕೊಂಡಿದ್ದಾರೋ, ಇದು ಒಂದು ರೀತಿ ಸೆರೆಮನೆ ವಾಸ. ಇಲ್ಲಿ ಅದು ಸೆರೆಮನೆ ವಾಸ ಅಂದ್ರೆ ಅಲ್ಲಿ ಇಲ್ಲಿ ಸಿಗಾಕೊಂಡು ಬದ್ಧ ಆಗಿರೋದ್ರಿಂದ ಇದನ್ನ ಅನುಭವಿಸೋಕ್ಕೋಸ್ಕರ ಏನ್ ಮಾಡ್ತಾ ಇದ್ದದು, ಈ ತನ್ನ ಐಕ ದೇಹನ ಚೇಂಜ್ ಮಾಡ್ತಾನೇ ಇದೆ. 84 ಲಕ್ಷ ಜೀವರಾಶಿಗಳ ದೇಹನ ಅದು ಏನ್ ಮಾಡ್ತಾ ಇದೆ, ಚೇಂಜ್ ಮಾಡ್ತಾ ಇದೆ. ಸೆರೆಮನೆ ವಾಸದಲ್ಲಿ ಇದೆ. ಸೆರೆಮನೆ ವಾಸನಕ್ಕೆ ಒಂದು ಸತ್ವಗುಣದಲ್ಲಿರುತ್ತೆ, ಒಂದು ರಜೋಗುಣ, ತುಂಬ ಪೂರ್ವದಲ್ಲಿ ತಮಗುಣದಲ್ಲಿರುತ್ತೆ. ಸೊ ಈ ಥರನೇ ಅದು ಈ 3 ಗುಣದ ಮಿಕ್ಸ್ ಆಗಿರುವಂಥ ಗುಣಗಳಲ್ಲಿ ಸುತ್ತುತ್ತಾ ಇದೆ. ಹೊರ ಆವರಣ ಅಥವಾ ಬೇರೆ ಬೇರೆ ದೇಹನ ಚೇಂಜ್ ಮಾಡ್ತಾ ಇದೆ. ಬಟ್ ಅವನೇ ಸೇಮ್ ಒಬ್ಬನೇ ಅದು ಚೇಂಜ್ ಮಾಡ್ತಾ ಇರೋದು, ದೇಹನ ಚೇಂಜ್ ಮಾಡ್ತಾ ಇದೆ. ಪರಮ ಪುರುಷನ ಆದೇಶದ ಮೇರೆಗೆ ಬ್ರಹ್ಮನು ಐಕ ಜಗತ್ತಿನ ಸೆರೆಮನೆಯನ್ನು ಸೃಷ್ಟಿಸಿದ್ದಾನೆ. ಸೊ ಯಾರು ಸೃಷ್ಟಿ ಮಾಡಿರೋದು? ಬ್ರಹ್ಮ. ಈ ಭೌತಿಕ ಪ್ರಪಂಚನ ಸೃಷ್ಟಿ ಮಾಡಿದವನೇ ಇದಕ್ಕೆ ಒಂದು ಸೆರೆಮನೆಯನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ. ಅಂತ ಸೆರೆಮನೆ ತರ ಈ ಭೌತಿಕ ಪ್ರಪಂಚ. ಸೆರೆಮನೆ ಸಪ್ರೇಟ್ ಆಗಿಲ್ಲ, ಈ ಭೌತಿಕ ಪ್ರಪಂಚನೇ ಸೆರೆಮನೆ. ಇದನ್ನ ಯಾವ್ದೇ ಆದೇಶ ಕೊಟ್ಟಿರೋದು? ಭಗವಂತ. ಯಾಕೆ? ಬದ್ಧ ಜೀವಿ ನಾನು ಹೇಳ್ದಂಗೆ ಕೇಳಬೇಕಿತ್ತು, ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಕೇಳ್ತಾ ಇಲ್ಲ. ಸೊ ಇವನ್ಗೆ ಒಬ್ಬ ಸ್ವಲ್ಪ ಸೆರೆಮನೆಗೆ ಹಾಕಪ್ಪ ಅಂದ್ಬಿಟ್ಟು ಏನು ಮಾಡಿದ್ದಾನೆ, ಜೈಲ ಸೃಷ್ಟಿ ಮಾಡು ಅಂತ ಕೇಳಿಸಿ ಜೀವಿನ ಇಲ್ಲಿಗೆ ಕರ್ಕೊಂಡು ಬಿಟ್ಟಿದ್ದಾನೆ. ಜೀವಿ ಬಂದಿದೆ, ಈ ಸೆರೆಮನೆ ಅನುಭವಿಸ್ತಾ ಇದೆ. ಕಲ್ಪದ ಅಂತ್ಯದಲ್ಲಿ ಇದು ಸೆರೆಮನೆ ಯಾರು ಬ್ರಹ್ಮ ಸೃಷ್ಟಿ ಮಾಡಿದ್ದಾನೆ. ಸೊ ಕಲ್ಪದ ಅಂತ್ಯದಲ್ಲಿ ಇದೆಲ್ಲ ಆದ್ಮೇಲೆ ಕಲ್ಪದ ಅಂತಂದ್ರೆ ಬ್ರಹ್ಮನಿಗೆ ಯಾವಾಗ ದಿನ ಆಗುತ್ತೋ ಅವಾಗ ಮತ್ತೆ ಅದನ್ನ ಮಿನಿ ಪ್ರಳಯ ಅಂತಾರೆ. ಬ್ರಹ್ಮನ್ಗೆ ದಿನ ಆದಾಗ್ಲೂ ಕೂಡ ಪ್ರಳಯ ಆಗತ್ತೆ. ಅವನು ಅಂತ್ಯ ದಿನ ಒಂದು ಡೇ ಆಗುತ್ತಲ್ಲ, ಅವ್ನು ರಾತ್ರಿಗೆ ಮಲ್ಕೋಬೇಕಲ್ಲ, ಆ ಮಲ್ಕೊಂಡಾಗ್ಲೂ ಕೂಡ ಇಲ್ಲಿ ನೀರಲ್ಲಿ ಜಲದಿಂದ ನೀರೆಲ್ಲ ತುಂಬೋಗುತ್ತೆ. ಎಲ್ಲ ಅಪ್ ಟು ಬ್ರಹ್ಮಲೋಕದಿಂದ 1-2 ಲೋಕ ಕೆಳಗಡೆ ಬಿಟ್ಟು ಮಿಕ್ಕಿದ ಎಲ್ಲಾ ಲೋಕಗಳು ಕೂಡ ನೀರಲ್ಲಿ ಮುಳುಗೋಗುತ್ತೆ. ಆ ಕಾರ್ಯ ಮಾಡೋನು ಶಿವ. ಸೊ ಇದು ಮಿನಿ ಪ್ರಳಯ. ಆವಾಗ ಇದು ಬ್ರಹ್ಮನ ದಿಂದಲಾಗಂಥದ್ದು. ಇಲ್ಲ ಎಮರ್ಜೆನ್ಸಿ ಫೀಲ್ಡ್ ಬಂದಾಗಲೂ ಆಗುತ್ತೆ. ಸರಿ, ಬ್ರಹ್ಮನಿಗೆ ದಿನ ಆಗ್ಲೇ ಆಗ್ಬೇಕು ಅಂತಿಲ್ಲ. ಇನ್ನೊಂದ್ಸರಿ ಏನೋ ಏನೋ ಚಾಚುರ್ಯ ನಡೀತವೆ, ಇಲ್ಲ ಬ್ರಹ್ಮನಿಗೆ ಏನೋ ಆಗ್ಬೋದು, ಆ ಟೈಮಲ್ಲೂ ಕೂಡ ಆಗತ್ತೆ. ಅದನ್ನ ಹೇಳಕ್ಕಾಗೋದಿಲ್ಲ ಹೆಂಗೆ ಅಂತ. ಸೊ ಇದಲ್ದಿರ ಇನ್ನೊಂದು ಪ್ರಳಯ ಇದೆ ಲಾಸ್ಟ್ಗೆ. ಏನು ಬ್ರಹ್ಮದ ಆಯುಷ್ಯ ಮುಗ್ದೋಗುತ್ತಲ್ಲ, ಅವಾಗ ಮಹಾಪ್ರಳಯ. ಅಂದ್ರೆ ಈ ಬ್ರಹ್ಮನ ಲೋಕನೂ ಇರಲ್ಲ, ಭೌತಿಕ ಪ್ರಪಂಚನೇ ಇರಲ್ಲ. ಬ್ರಹ್ಮನಿಗೂ ಆಯುಷ್ಯ ಮುಗಿದಾಗ ಅಂದ್ರೆ 100 ವರ್ಷ ಬ್ರಹ್ಮನಿಗೆ ಈ ಲೆಕ್ಕ, ಅವನ ಲೆಕ್ಕದಲ್ಲಿ ಆ 100 ವರ್ಷ ಮುಗಿದ ಮೇಲೆ ಇಡೀ ಫುಲ್ಲು ಬ್ರಹ್ಮ, ಯಾವ ಭೌತಿಕ ಪ್ರಪಂಚನೇ ಇರಲ್ಲ. ಎಲ್ಲ ಏನಾಗುತ್ತೆ, ಈ ಕಾರ್ಯ ಹೆಂಗಾಗುತ್ತೆ, ಬ್ರಹ್ಮನಿಗೆ ಡೇ ಆದಾಗ ಮಲ್ಕೊಳಕ್ ಹೋಯ್ತಾನಲ್ಲ, ಏನಾಗುತ್ತೆ, ಎಲ್ಲಾ ಜೀವಿಗಳು ಇದ್ರ ಸಮೇತ ಭಗವಂತನ ಗರ್ಭದಲ್ಲಿ ಸುಪ್ತಾವಸ್ಥೆಯಲ್ಲಿ ಇರ್ತವೆ. ನಾವ್ ಹೆಂಗ್ ತಾಯಿ ಗರ್ಭದಲ್ಲಿ ಸುಪ್ತಾವಸ್ಥೆಯಲ್ಲಿ ಇರ್ತೀವ ಆ ತರ ಇರ್ತವೆ. ಬ್ರಹ್ಮನಿಗೆ ನೈಟ್ ಮುಗಿದು ಡೇಗೆ ಬರ್ತಾನಲ್ಲ, ಮತ್ತೆ ತಿರ್ಗಿ ಎಲ್ಲ ರಿಲೀಸ್ ಆಗ್ತದೆ. ಮತ್ತೆ ತಿರ್ಗಿ ತಮ್ಮ ಕಾರ್ಯನ ಶುರು ಹಚ್ಕೊತಾರೆ. ಬ್ರಹ್ಮ ಕಾರ್ಯ ಶುರು ಮಾಡಿದಾಗ ಬ್ರಹ್ಮನ ಪ್ರಕಾರ ಎಲ್ಲರೂ ಕಾರ್ಯ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಈ ತರ ಪ್ರತಿಯೊಂದು ದಿನದಲ್ಲೂ ಆಗುತ್ತೆ. ಅದು ಮಿನಿ ಪ್ರಳಯ ಅಂದ್ರೆ ಮತ್ತೆ ತಿರ್ಗಿ ಅದು ಉತ್ಪತ್ತಿ ಆಗುತ್ತೆ. ಆದ್ರೆ ಮಹಾಪ್ರಳಯದಲ್ಲಿ ಯಾವಾಗ ಬ್ರಹ್ಮಂದು ಮುಗುದಿ ಇದಾಗತ್ತಲ್ಲ, ಅವಾಗ ಸುಮಾರು ಟೈಮು ಅಸ್ತಿತ್ವದಲ್ಲಿ ಇರೋದೇ ಇಲ್ಲ ಜೀವಿಗಳು. ಎಲ್ಲ ಭಗವಂತನಲ್ಲಿ ಹೋಗ್ಬಿಟ್ಟಿರುತ್ತೆ. ಆಧ್ಯಾತ್ಮಿಕ ಪ್ರಪಂಚ ಏನಾಗಲ್ಲ. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಯಾರ್ಯಾರು ಮುಕ್ತರಾಗಿರ್ತಾರೋ, ಮುಕ್ತಾತ್ಮ ಇರ್ತಾರೋ ಅವರೆಲ್ಲ ಭಗವಂತನ ಜೊತೆ ಲೀಲೆ ಮಾಡ್ತಾ ಇರ್ತಾರೆ. ಭೌತಿಕ ಪ್ರಪಂಚ ಮಾತ್ರ ಇರಲ್ಲ. ಸೊ ಈ ಭೌತಿಕ ಪ್ರಪಂಚ ಇರಲ್ಲ ಅಂತಂದ್ರೆ ಜೀವಿಗಳು ಇರಲ್ಲ ಅಂತಲ್ಲ, ಆಧ್ಯಾತ್ಮಿಕ ಪ್ರಪಂಚ ಹೊಟ್ಟೋದು ಅಂತ ಅಲ್ಲ. ಜೀವಿಗಳು ಇರ್ತವೆ, ಭಗವಂತನ ಗರ್ಭದಲ್ಲಿ ಏನಾಗಿರ್ತವೆ, ಸುಪ್ತವಾಗಿರ್ತವೆ.
ಯಾರು ಮಹಾವಿಷ್ಣು ಅಂತ ಹೇಳಿದ್ವಲ್ಲ, ಅವನ ಗರ್ಭದಲ್ಲಿ ಸುಪ್ತವಾಗಿರ್ತಾರೆ. ಸೊ ಈ ತರ ಮತ್ತೆ ತಿರ್ಗಾ ಭಗವಂತ ಈ ಮೇಲೆ ಕರುಣೆ ಬಂದು ಭಗವಂತ ಮತ್ತೆ ಭೌತಿಕ ಪ್ರಪಂಚನ ಸೃಷ್ಟಿ ಮಾಡಿದಾಗ ಮತ್ತೆ ಎಲ್ಲ ಅದು ಯಥಾಸ್ಥಿತಿ ಸೃಷ್ಟಿ ಆಗುತ್ತೆ. ಮತ್ತೆ ಹೊಸ ಬ್ರಹ್ಮ ಸೃಷ್ಟಿ ಆಗ್ತಾರೆ. ಹೊಸ ಬ್ರಹ್ಮ ತನ್ನ ಕಾಲಾವಧಿನ ಮುಗಿಸೋಕ್ಕೋಸ್ಕರ ಮತ್ತೆ ತಿರ್ಗಾ ಇದನ್ನ ಜೀವನ ಪಾಲನೆ ಮಾಡಕ್ಕೆ ಶುರು ಮಾಡ್ತಾನೆ. ಸೊ ಈ ತರ ಕಲ್ಪದ ಅಂತ್ಯದಲ್ಲಿ ಶಿವನು ಎಲ್ಲವನ್ನು ನಾಶ ಮಾಡ್ತಾನೆ. ಸೆರೆಮನಿಯ ನಿರ್ವಹಣೆಯ ವಿಷಯವೇನಿದ್ದರೂ ಎಲ್ಲ ವಿಷ್ಣುವಿನದೇ. ಆದ್ರೆ ಇಲ್ಲಿ ಪಾಲನೆ ಮಾಡ್ತಾ ಇರೋನು ಮಾತ್ರ ವಿಷ್ಣು. ಸೃಷ್ಟಿ ಮಾಡೋನು ಬ್ರಹ್ಮ, ಲಯ ಮಾಡೋನು ಶಿವ. ಮಧ್ಯ ಪಾಲನೆ ಇದೆಯಲ್ಲ, ತುಂಬಾ ಕಷ್ಟವಾಗಿರೋದು ಕೆಲಸ ಇದು. ಬೇಕಾದ್ರೆ ಸೃಷ್ಟಿ ಮಾಡ್ಬಿಡ್ಬೋದು. ನೋಡಿ, ನಾವು ಸೃಷ್ಟಿ ಮಾಡ್ಬಿಟ್ಟು ಈಗ ಎಷ್ಟು ಮೇಂಟೈನ್ ಮಾಡಕ್ಕೆ ಎಷ್ಟು ಒದ್ದಾಡ್ತಾ ಇದೀವಿ. ಈ ತರ ಪಾಲನೆ ಮಾಡೋದು ತುಂಬಾ ಕಷ್ಟ. ಲಯ ಮಾಡೋದೇನೋ ಇನ್ನ ಈಸಿ, ಸೃಷ್ಟಿಗಿನ್ನ ಈಸಿ. ಪಾಲನೆ ಮಾಡೋದಿದೆಯಲ್ಲ ತುಂಬಾ ಕಷ್ಟ. ಸೊ ಅದನ್ನ ಅದಕ್ಕೆ ವಿಷ್ಣುನೇ ವಹಿಸ್ಕೊಂಡಿರೋದು ಪಾಲನೆ ಮಾಡೋದನ್ನ. ಪಾಲನೆ ಅಂದ್ರೇನು, ಮೇಂಟೈನ್ ಮಾಡಿದ್ರೆ ಅದು ಉಳುತ್ತೆ, ಅದ್ರದ್ದು ಕಾರ್ಯ ನಡೆಸಲೇಬೇಕಲ್ಲ. ಈಗ ನೋಡಿ, ಹುಟ್ಟಿದ್ದು ನಾವು ಸ್ವಲ್ಪ ಒಂದು ದಿನದಲ್ಲಿ 2 ದಿನದಲ್ಲಿ ಓಕೆ ಹುಟ್ಬಿಟ್ವಿ, ಆಗೋಯ್ತು. ಪಾಲನೆ ಎಷ್ಟು 100 ವರ್ಷ. ದೇಹಾಂತಿ ಆಗೋದು ಒಂದೇ 1 ನಿಮಿಷ. ಪಾಲನೆ ಇದೆ, ಇದ್ರ ಮಧ್ಯೆ ಇರೋದೇ ತಾನೇ ಪಾಲನೆ. ಸೊ ಇದು ಭಗವಂತನ ಕೆಲಸ. ಕಾರಾಗೃಹದ ನಿರ್ವಹಣೆ ಏನಿದ್ದರೂ ರಾಜ್ಯಕ್ಕೆ ಏನಿದೆ ವಿಷಯವೇನಿದ್ದರೂ ಎಲ್ಲ ವಿಷ್ಣುವಿನದೇ. ರಾಜ್ಯದ ಕಾರಾಗೃಹದ ನಿರ್ವಹಣೆ ಏನಿದ್ದರೂ ರಾಜ್ಯಕ್ಕೆ ಸೇರುತ್ತದಲ್ಲ, ಹಾಗೆ ಈ ಐಕ ಅಸ್ತಿತ್ವವೇ ಒಂದು ಸೆರೆಮನೆ. ಅದು ಮತ್ತೆ ಮತ್ತೆ ಬರುವ ಜನ್ಮ ಮರಣ ರೋಗ ವೃದ್ಧಾಪ್ಯಗಳೆಂಬ ದುಃಖಾವಸ್ಥೆಯಿಂದ ತುಂಬಿ ಹೋಗಿದೆ. ಈ ಭೌತಿಕ ಪ್ರಪಂಚ, ಈ ಐಕ ಅಸ್ತಿತ್ವ ಏನಿದೆ ಒಂದು ಸೆರೆಮನೆ, ಭಗವಂತನ ಜೈಲಿದು. ಭೌತಿಕ ಪ್ರಪಂಚ ಏನಿದೆ ಇದು ಭಗವಂತ ಸೃಷ್ಟಿ ಮಾಡಿರೋ ಜೈಲು. ಈ ಜೈಲಲ್ಲಿ ಆತ್ಮ ಬರುತ್ತಲ್ಲ ಜೈಲಿಗೆ, ಅದೇನಾಗುತ್ತೆ, ಅದಕ್ಕೆ ಬೇರೆ ಬೇರೆ ತರ ಬಂಧನ ಹಿಡಿದ ಜನ್ಮ ಮೃತ್ಯು ಜರ ವ್ಯಾಧಿ, ಬೇರೆ ಬೇರೆ ಸ್ಟೇಜ್ ಇದು. ಸೊ ಅದನ್ನ ಈ ಜೈಲಲ್ಲೇ ಕೊಡ್ತಾ ಇದ್ದಾರೆ. ಆ ವೃದ್ಧಾಪ್ಯಗಳೆಂಬ ದುಃಖಾವಸ್ಥೆಯಿಂದ ತುಂಬಿ ಹೋಗಿದೆ. ಸೊ ಈ ಜೈಲ್ ಏನಾಗಿದೆ, ಈ 4 ಅವಸ್ಥೆಯಿಂದ ತುಂಬ ಹೋಗಿದೆ. 4 ಅವಸ್ಥೆ ಯಾವುದು? ಜನ್ಮ ಆಗ್ತಾ ಇರುತ್ತೆ, ವಯಸ್ಸಾಗ್ತಾ ಇರುತ್ತೆ, ರೋಗ ಬರ್ತಾ ಇರುತ್ತೆ, ಸಾಯ್ತಾ ಇರುತ್ತೆ. ಇದು ಜೈಲುಗಳೇ ನಡೀತಾ ಇರೋ ಕ್ರಿಯೆ. ಮತ್ತೆ ತಿರ್ಗಾ ಅದು ಜನ್ಮ ಆಗತ್ತೆ, ಮತ್ತೆ ತಿರ್ಗಾ ಅದಕ್ಕೆ ರೋಗ ಬರ್ತಾ, ಇದರಿಂದ ತುಂಬ ಹೋಗಿದೆ. ಸೊ ಜೈಲ್ ಇದು. ಇವುಗಳಿಂದ ಬಿಡುಗಡೆ ಹೊಂದಲು ಈ ಕಾರಾಗೃಹದಿಂದ ಹೊರ ಹೋಗಲು ಇಚ್ಛಿಸುವವರೆಲ್ಲ ಭಗವಂತನಾದ ವಿಷ್ಣುವನ್ನು ಪ್ರಸನ್ನಗೊಳಿಸಬೇಕು. ಇಲ್ಲಿ ಮುಖ್ಯವಾಗಿರೋ ವಿಷಯ ಏನು, ಈ ಜೈಲಲ್ಲಿ ಎಷ್ಟು ದಿನ ಅಂತಿರೋದು? ಒಬ್ಬ ವ್ಯಕ್ತಿ ಏನ್ ತಪ್ಪು ಮಾಡ್ತಾನೆ, ಜೈಲಿಂದ ಬಿಡುಗಡೆ ಆಗ್ಲೇಬೇಕು ಅವನು. ಅವರು ಮಡಿಕೊಳಕ್ ಆಗೋದಿಲ್ಲ, ಅವ್ರಿಗೂ ಇಷ್ಟ ಇಲ್ಲ, ಮೇಂಟೈನ್ ಮಾಡ್ಬೇಕು ಇದು ಮಡಿಕೊಂಡು. ಇಲ್ಲ, ಇದು ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇದ್ರೆ ಮತ್ತೆ ಮತ್ತೆ ಆಗ್ತಾನೆ ಇರ್ತಾರೆ. ಏನ್ ಮಾಡಕ್ಕಾಗತ್ತೆ? ಒಂದು ಜೈಲ್ಗೆ ಹೋದ್ಮೇಲೂ ಕೂಡ ಬುದ್ಧಿ ಕಲಿದಿರ ಆಚೆ ಬರಕ್ ಮುಂಚೆ ಅವನು ಬುದ್ಧಿ ಕಲ್ತ್ರೆ ಅವರೇ ಬಿಟ್ಟು ಕಳಿಸ್ತಾರೆ. ಬುದ್ಧಿ ಕಲಿಲ್ಲ ಹಂಗೆ ಇದೀನಿ ಅಂತಂದ್ರೆ ಮತ್ತೆ ಮತ್ತೆ ತಿರ್ಗಾ ಕಠಿಣವಾಗಿರೋಂಥ ಜೈಲ್ಗೆ ಆಗ್ತಾ ಇರ್ತಾರೆ. ಮತ್ತೆ ಮತ್ತೆ ಜೈಲ್ ವಾಸನ ಅನುಭವಿಸ್ಬೇಕಾಗತ್ತೆ. ಸೊ ಇಲ್ಲ ಹಂಗೆ ಆಗ್ತಾ ಇರೋದು. ನಾವು ಜೈಲೊಳಗೆ ಬಂದಿದ್ದೀವಿ, ಬಿಡುಗಡೆ ಆಗಕ್ಕೋಸ್ಕರ ಏನೆಲ್ಲ ಕೆಲಸಗಳಿದೆ, ಕಾರ್ಯಗಳಿದೆ, ಮಾಡ್ತಾ ಇದೀವಿ. ಮತ್ತೆ ಎಷ್ಟೊಂದು ಜನ ಬರ್ತಾ ಇದಾರೆ, ಇದು ಸರಿಯಿಲ್ಲ ಅಂತ ಹೇಳ್ತಾ ಇದಾರೆ. ಗುರು ಆಚಾರ್ಯರೆಲ್ಲ ಏನ್ ಹೇಳ್ತಾ ಇದಾರೆ, ನೋಡಪ್ಪ ಇದು ಜೈಲು ವಾಸ, ಇದು ಬೇಡ, ನಡಿ ಹೋಗೋಣ ಅಂತಾರೆ. ಇಲ್ಲ 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 ನಾನು ಇಲ್ಲೇ ಇರ್ಬೇಕು ಅಂತ ಮತ್ತೆ ಮತ್ತೆ ತಿರ್ಗಾ ತಪ್ಪು ಮಾಡ್ತಾ ಇದ್ರೆ ಮತ್ತೆ ಮತ್ತೆ ಜೈಲಲ್ಲಿ ಬೇರೆ ಬೇರೆ ವಸ್ತ್ರ ಕೊಟ್ಟು ಅವನ್ನ ಹಾಕ್ತಾ ಇದಾರೆ ಅಷ್ಟೇ. ಜೈಲಲ್ಲಿ ಬಿ ಸೆಲ್ಸ್, ಎ ಸೆಲ್ಲು, ಬಿ ಸೆಲ್ಲು, ಸಿ ಸೆಲ್ಲು, ಈ ತರ ಡಿಗ್ರಿಗಳಿದೆ. ತುಂಬಾ ಪಾಪ ಮಾಡಿದವ್ರು, ತುಂಬಾ ಕಠಿಣ ಘೋರವಾಗಿರೋಂಥ ವ್ಯಕ್ತಿಗಳನ್ನ ಸಿ ಸೆಲ್ಗೆ ಹಾಕ್ತಾರೆ. ಅಂದ್ರೆ ಅಲ್ಲೇನು ಬರೀ ಒಂದು ಊಟ ಕೊಡಕ್ಕೆ ಒಂದು ಹೋಲ್ ಇರುತ್ತೆ ಅಷ್ಟೇ. ಆ ಹೋಲಲ್ಲೇ ಊಟ ತಿನ್ಕೋಬೇಕು. ಅವನು ಕತ್ಲೆ ಇರುತ್ತೆ, ಯಾವುದೋ ಒಂದು ಸಣ್ಣ ಬೆಳಕಿರುತ್ತೆ, ಉಸಿರಾಡಕ್ಕೋಸ್ಕರ ಸಣ್ಣ ಬೆಳಕು ಕೊಟ್ಟಿರ್ತಾರೆ, ಅಲ್ಲಿರ್ತಾನೆ. ಸೊ ಅವನು ಫುಲ್ ಕತ್ಲೆ ಇರುತ್ತೆ, ಅಂಧಕಾರ, ಏನ್ ಕೆಲ್ಸನೇ ಇಲ್ಲ, ಏನ್ ಅವ್ನು ಬಡ್ಕೊಂಡ್ರು ಆಚೆ ಕೇಳಿಸಲ್ಲ, ಆ ತರ ಶೆಲ್ ಅದು ಸಿ ಸೆಲ್. ಸೊ ಇನ್ ಬಿ ಸ್ವಲ್ಪ ಸುಮಾರಾಗಿರೋನ ಬಿಗೆ ಹಾಕ್ತಾರೆ. ಸ್ವಲ್ಪ ಸಾಮೂಹಿಕವಾಗಿ ಒಂದು 8 ಜನ ಇರ್ತಾರೆ, ಒಂದು ರೂಮ್, ಒಂದು ದೊಡ್ಡ ಹಾಲಲ್ಲಿ ಹಾಕಿರ್ತಾರೆ. ಅವರಲ್ಲೇ ಮಲ್ಕೋಬೇಕು, ಎಲ್ಲರೂ ಸಾಮೂಹಿಕವಾಗಿ ಇರಬೇಕು. ಅದು ಎ ಸೆಲ್ಸು ಇರುತ್ತೆ ಪೂರ್ಣ ಪ್ರಮಾಣದಲ್ಲಿ. ಎಲ್ಲ ಅವ್ರಿಗೆ ಪೇಪರ್ ಬರುತ್ತೆ, ಅವ್ರಿಗೆ ಆಟ ಆಡೋಕ್ಕೆ ಇದೆಲ್ಲ ಇರುತ್ತೆ. ಬಟ್ ಜೈಲು ವ್ಯವಸ್ಥೆ ಇರುತ್ತೆ ಎಲ್ಲ ಎಷ್ಟೊಂದು. ಮತ್ತೆ ಒಳ್ಳೆ ಊಟನೂ ಕೊಡ್ತಾರೆ, ಕಾಫಿ ತಿಂಡಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಆದರೆ ಜೈಲಲ್ಲಿ ಅವನು ಇರ್ಬೇಕಾಗುತ್ತೆ. ಸೊ ಅಂದ್ರೆ
ಇದನ್ನ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ 3 ತರ ಇದನ್ನ ಮಾಡಿ ನಮ್ಮನ್ನ ಬಂಧನದಲ್ಲಿ ರಜೋಗುಣ, ತಮಗುಣ, ಸತ್ವಗುಣ, ಈ 3 ಗುಣ ಕೊಟ್ಟು ಅದರಲ್ಲಿ ಬಂದಿಯಾಗಿರ್ತಾನೆ. ಏನಿಲ್ಲ, ಇದು ಸೆಲ್ಸ್ ಅಷ್ಟೇ. ಇದು ಎ ಗ್ರೇಡು, ಬಿ ಗ್ರೇಡು, ಸಿ ಗ್ರೇಡು, ಜೈಲಲ್ಲಿ ಇದಿರ್ತಾವಲ್ಲ, ಗ್ರೇಡ್ ಇರುತ್ತಲ್ಲ, ಅದೇ ತರ ಇದು ಸತ್ವಗುಣ, ರಜೋಗುಣ, ತಮಗುಣ 3 ಗುಣಕ್ಕೆ ಸಂಬಂಧಪಟ್ಟಂಗೆ ಸೆಲ್ಸ್ ಇದೆ. ಸತ್ವಗುಣದಲ್ಲಿ ಇದ್ರೆ ಅವನು ಎ ಸೆಲ್ಲಲ್ಲಿದ್ದಾನೆ ಅಂತ ಅರ್ಥ, ರಜೋಗುಣ ಇದ್ರೆ ಬಿ ಇಲ್ಲಿದ್ದಾನೆ, ತಮಗುಣ ಇದ್ರೆ ಸಿ ಇಲ್ಲಿದ್ದಾನೆ ಅಂತ ಅರ್ಥ ಅಷ್ಟೇ, ಇನ್ನೇನಿಲ್ಲ. ಯಾರಾದರೂ ಈ ಐಕ ಪ್ರಪಂಚದ ಭಗವಂತನನ್ನು ಭಕ್ತಿ ಸೇವೆಯಿಂದಲೇ ಪೂಜಿಸಬೇಕು. ಅಕಸ್ಮಾತ್ ಇಲ್ಲಿಂದ ಬಿಡುಗಡೆ, ಈ ಜೈಲಿಂದ ಬಿಡುಗಡೆ ಆಗ್ಬೇಕಾದ್ರೆ ವಿಷ್ಣು ಭಗವಂತನನ್ನ ಭಕ್ತಿ ಸೇವೆಯಿಂದ ಪೂಜಿಸಬೇಕು, ಬೇರೆ ದಾರಿನೇ ಇಲ್ಲ. ಯಾರಾದರೂ ಈ ಐಕ ಪ್ರಪಂಚದ ಸೆರೆಮನೆಯನ್ನು ಮುಂದುವರಿಸುವುದಾದರೆ ಅವರು ಶಿವ, ಬ್ರಹ್ಮ, ಇಂದ್ರ, ವರುಣನಂತ ಬೇರೆ ದೇವತೆಗಳಿಂದ ತಾತ್ಕಾಲಿಕ ನೆಮ್ಮದಿಗಾಗಿ ಪರ್ಯಾಯ ಸೌಕರ್ಯವನ್ನು ಕೇಳಬಹುದು. ಏನು ಪರ್ಯಾಯ ಅಂದ್ರೆ, ಸ್ವಲ್ಪ ನನ್ನನ್ನು ಏನು ಮಾಡೋದು, ಇದ್ದೀನಿ ನಾನು, ಸ್ವಲ್ಪ ಹೇಗೆ ಹಾಕು ಅಂತ ಕೇಳೋದು. ಯಾರನ್ನ ವಾರ್ಡನ್ಗೆ ಸ್ವಲ್ಪ ದುಡ್ಡು ಹಣಕಾಸು ಕೊಟ್ಟು, ಅವನಿಗೆ ದುಡ್ಡು ಕೊಟ್ಟು ನನ್ನನ್ನು ಎ ಸೆಲ್ಗೆ ಹಾಕು ಅಂತ ಕೇಳ್ಕೋಬೋದು. ಅವನಿಗೆ ಎ ಸೆಲ್ಗೆ ಹಾಕ್ತಾನೆ ಅಷ್ಟೆ. ಅಂದ್ರೆ ದೇವತೆಗಳನ್ನ ಪೂಜೆ ಮಾಡೋದು ನಾವು ಈ ಭೌತಿಕ ಪ್ರಪಂಚದಲ್ಲಿ ಒಳ್ಳೆ ಸ್ಥಾನದಲ್ಲಿ ಓಡೋದು ಅಂತ. ಅಂದ್ರೆ ತುಂಬಾ ಕೆಳಗಡೆ ಇದ್ದೀವಿ, ಸ್ವಲ್ಪ ಮೇಲು ಕಳಿಸು ನನ್ನ ಅಂತ ಅಷ್ಟೇ ಅಷ್ಟೇ ಆಗೋದಿಲ್ಲಿ ಯಾವಾಗ ದೇವತೆಗಳನ್ನ ಪೂಜೆ ಮಾಡೋದ್ರಿಂದ. ಒಬ್ಬ ವ್ಯಕ್ತಿ ಒಂದು ಶೆಲ್ಲಿಂದ ಇನ್ನೊಂದು ಶೆಲ್ಗೆ ಹೋಗ್ಬೇಕಾ, ಇಲ್ಲ ಆಚೆ ಕಡೆನೇ ಬರ್ಬೇಕಾ? ಆಚೆ ಕಡೆ ಬರ್ಬೇಕು. ನಿಜ ನೋಡಿದ್ರೆ ಅವನು ಆಚೆ ಕಡೆ ಬರೋದು ಬಿಟ್ಬಿಟ್ಟು ಅದರಿಂದ ಇನ್ನೊಂದು ಟ್ರಾನ್ಸ್ಫರ್ ಆಯ್ತೀನಿ ಅಂತಂದ್ರೆ ಅದು ಜೈಲು. ಒಳ್ಳೆ ಪೇಪರ್ ಬರ್ತಾ ಇದೆ, ಪೇಪರ್ ಓದ್ಬೋದು, ಅಲ್ಲಿ ಟೀ ಕಾಫಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಇನ್ನೊಂದು ಸೆಲ್ಗೆ ಹೋಯ್ತೀನಿ ಅಂತಂದ್ರೆ ಅರ್ಥ ಏನು? ದಡ್ಡನೇ ತಾನೇ. ಸೊ ಹಂಗೆ ಆಗಿದೆ ಭೌತಿಕ ಪ್ರಪಂಚ. ಇದು ಸರಿ ಇಲ್ಲ, ನನಗೆ ಏನೋ ದೊಡ್ಡ ಸಾಹುಕಾರನ ಮನೇಲಿ ಹುಟ್ಟಿದ್ರೆ ನನಗೆ ಇದೆಲ್ಲ ಸ್ಪೆಸಿಲಿಟಿ ಇದೆ, ಚೆನ್ನಾಗಿರ್ತೀನಿ ಅಂತ ಹುಡೋದು. ಹಂಗೆ ಹುಟ್ಟಿದ್ರು ಕೂಡ ಎಷ್ಟು ದಿನ, 2 ದಿನ ಬೋರ್, 3 ದಿನ ಬೋರ್, ಮತ್ತೆ ತಿರುಗಿ ಅದ ಸ್ಥಿತಿ ಹುಟ್ಟು ಸಾವಲ್ಲಿ ಚಕ್ರದಲ್ಲಿ ಸಿಗಾಕೊಳ್ಳೇಬೇಕು ಅವನು. ಸೊ ಅದು ಬೇಡ ಅಂತಂದ್ರೆ ಆಚೆ ಹೋಗ್ಬೇಕು ಅಂದ್ರೆ ಏನ್ ಮಾಡಬೇಕು ನೋಡಿ. ಬೇರೆ ಯಾರಾದರೂ ಈ ಐಕ್ಯ ಪ್ರಪಂಚದ ಸೆರೆಮನೆಯನ್ನು ಮುಂದುವರಿಸುವುದಾದರೆ ಅವನು ಶಿವ, ಬ್ರಹ್ಮ, ಇಂದ್ರನ ಪೂಜೆ ಮಾಡಬೇಕು. ಆದರೂ ಯಾವ ದೇವತೆಯು ಐಕ ಅಸ್ತಿತ್ವದ ಬದ್ಧ ಜೀವನದಿಂದ ಬಂಧಿಸನಾದ ಜೀವಿಯನ್ನು ಬಿಡುಗಡೆ ಮಾಡಲಾರರು. ಯಾರು ಕೂಡ ಬದ್ಧ ಜೀವನದಲ್ಲಿರೋಂಥ ಜೀವಿನ ಬಿಡುಗಡೆ ಮಾಡೋಕ್ಕಾಗಲ್ಲ ದೇವತೆಗಳಿಗೆ. ಏನೋ ಸೌಕರ್ಯನ ಬದಲಾವಣೆ ಮಾಡ್ಬೋದು, ಅವರು ಸೌಕರ್ಯನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು, ಅವ್ರು ಏನ್ ಮಾಡ್ಬೋದು, ಅವರು ಬಿಡುಗಡೆ ಮಾಡೋಕ್ಕಾಗೋದಿಲ್ಲ. ಆದ್ರೆ ಬಿಡುಗಡೆ ನೋಡಿ, ಇದು ವಿಷ್ಣುವಿನಿಂದ ಮಾತ್ರವೇ ಸಾಧ್ಯ. ಈ ಬಿಡುಗಡೆ ಬೇಕಾದ್ರೆ ವಿಷ್ಣು ಒಬ್ಬನಿಂದನೇ ಸಾಧ್ಯ. ಆದರೆ ಇದರಿಂದ ಲಾಸ್ಟ್ ಲೈನ್ ಏನ್ ಹೇಳ್ತಿದ್ರೆ, ಅಂತಿಮ ಶ್ರೇಯಸ್ಸನ್ನು ಸಾಧಿಸಬಹುದು ಯಾವುದು? ವಿಷ್ಣು ರೂಪದಿಂದ. ಪ್ರಭುಪಾದ ಹೇಳ್ತಾರೆ, ಆದ್ದರಿಂದ ಪರಮ ಪುರುಷನಾದ ವಿಷ್ಣುವಿನಿಂದಲೇ ಅಂತಿಮ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಅಂತಿಮ ಪ್ರಯೋಜನ ಅಂದ್ರೆ ಈ ಭೌತಿಕ ಪ್ರಪಂಚದಿಂದನೇ ಬಿಡುಗಡೆ ಆಗೋದು, ಇದು ಅಂತಿಮ ಪ್ರಯೋಜನ. ಮತ್ತೆ ಎ ಸೆಲ್ಲಿಂದ ಬಿ ಸೆಲ್, ಬಿ ಸೆಲ್ಲಿಂದ ಇನ್ನು ಎ ಗ್ರೇಡ್ ಸೆಲ್, ಈ ತರ ಹೋಗೋದಲ್ಲ. ಸೊ ಈ ಭೌತಿಕ ಪ್ರಪಂಚ ಇರೋದೇ ಮುಟ್ಟು ಸಾವು, ರೋಗ, ಮುಪ್ಪಿನಿಂದ ತುಂಬೋಗಿದೆ. ರೂಪ ಹೇಳಿದ್ರು ಅವಾಗಲೇ, ಪೂರ್ಣ ಪ್ರಮಾಣದಲ್ಲಿ 4 ಇದರಿಂದ ತುಂಬೋಗಿದೆ ಈ ಪ್ರಪಂಚ. ನೀವೆಲ್ಲಿ ಹೋದ್ರೂ ಕೂಡ ಇದರಿಂದಾನೇ ಇದ್ರೊಳಗಡೆನೆ ಸಿಕ್ಕಾಕಬೇಕಾಗತ್ತೆ. ಸೊ ಅದರಿಂದ ನಾವೇನ್ ಮಾಡ್ಬೇಕು, ಅಂತಿಮ ಪ್ರಯೋಜನ ಪಡಿಬೇಕಂದ್ರೆ ವಿಷ್ಣುನ ಆರಾಧನೆ ಮಾಡ್ಲೇಬೇಕು. ಕಟ್ಟುಗಡೆ ಫೈನಲ್ ವರ್ಡ್, ವಿಷ್ಣುನ ಆರಾಧನೆ ಮಾಡಿದ್ರೆ ಇದರಿಂದ ನಾವು ಮುಕ್ತಿ ಪಡೆಯಕ್ಕಾಗಲ್ಲ. ಸೊ ಅದಕ್ಕೆ ನಾವು ವಿಷ್ಣು ಆರಾಧಕರಾಗಬೇಕು, ವಿಷ್ಣುನ ನಾವು ಪೂಜೆ ಮಾಡಬೇಕು. ಸೊ 3 ಗುಣ ತಪ್ಪಿರ್ಬೇಕಾರೆ, ಈ 3 ಗುಣ ಇರೋದು ಭೌತಿಕ ಪ್ರಪಂಚದ ಈ ಪ್ರಪಂಚ. ಸೊ ಅದ್ರ ಶುದ್ಧ ಸತ್ವದಲ್ಲಿ ನಾವಿರ್ಬೇಕು. ಓಕೆ, ಯಾವುದೇ ದೇವತೆಗಳನ್ನ ಪೂಜೆ ಮಾಡೋದು, ದೇವತೆಗಳನ್ನ ಪೂಜೆ ಮಾಡಬಾರದು ಅಂತ ಏನಿಲ್ಲ, ಪೂಜೆ ಮಾಡಿ. ಆದ್ರೆ ನೀವು ಕೇಳಿದಂತ ವಿಷಯ ಮಾತ್ರ ಭಗವಂತ ಕೈ ಮುಗಿರಿ. ಗಣೇಶ ದಯವಿಟ್ಟು ನನಗೆ ಕೃಷ್ಣ ಭಕ್ತಿ ಕೊಡ್ಸು, ನರಸಿಂಹನ ದೇವತೆ ಅದೇನು ಇವಂದು ನರಸಿಂಹಂದು ನನಗೆ ಅನುಗ್ರಹ ಮಾತ್ರ ಮಾಡು ಅಂತ ಕೇಳ್ಕೋಬೇಕಷ್ಟೇ. ಯಾವ ವರ ಈ ವರ ಅದಕ್ಕೋಸ್ಕರ ಇದಕ್ಕೋಸ್ಕರ ಅಂತ ಕೇಳ್ಕೊಂಡ್ರೆ ಆಯ್ತು ಕತೆ. ಅವ್ರ ವರ ಕೊಟ್ರೆ ನಾವು ಮತ್ತೆ ತಿರ್ಗಾ ಇಲ್ಲೇ. ಅದೇನಂದ್ರೆ ಈ ದೇವತೆ ಹತ್ರ ಹೋಗಿ ಇನ್ನೊಂದೇನಾಗುತ್ತೆ, ದೇವತೆಗಳನ್ನ ಪೂಜೆ ಮಾಡಿ ನಮ್ಗೆ ಅವ್ರ ಮೇಲೆ ಒಂದು ಒಲವು ಬಂದ್ಬಿಡುತ್ತೆ. ಇವ್ರ ಹತ್ರ ಹೋದ್ರೆ ಕೊಡ್ತಾರೆ, ಇವ್ರ ಹತ್ರ ಹೋದ್ರೆ ನರ ಸಿಗುತ್ತೆ, ಒಲವು ಬಂದ್ಬಿಟ್ಟು ಅವ್ರನ್ನೇ ಪೂಜೆ ಮಾಡಕ್ ಶುರು ಮಾಡ್ಬಿಡ್ತೀವಿ. ಅದಕ್ಕೆ ದೇವತೆಗಳ ಬಗ್ಗೆ ಸ್ವಲ್ಪ ಜಾಸ್ತಿ ನೀವು ಎಚ್ಚರಿಕೆ ಆಗಿರ್ಬೇಕು. ದೇವತೆಗಳನ್ನ ಪೂಜೆ ಮಾಡುವಾಗ
ಬೇರೆ ಬೇರೆ ಯಜ್ಞ ಕಾರ್ಯಗಳನ್ನ ಮಾಡಿಸ್ತಾರಲ್ಲ, ಸ್ವಲ್ಪ ಎಚ್ಚರಿಕೆ ಆಗಿರ್ಬೇಕು. ವೈಷ್ಣವ ಅಂದ್ರೆ ವಿಷ್ಣು, ಬೇರೆ ಯಾರಿಲ್ಲ. ಏನೇ ಮಾಡಿದ್ರು ಬೇರೆ ದೇವತೆಗಳ ರೂಪ ಮಟ್ಟಿಗೆ ಕಟ್ಟರಾಗಿದ್ರು ಅಂದ್ರೆ, ಯಾವ್ದೋ ಒಂದ್ಸರಿ ತನ್ನ ಭಕ್ತರ ಜೊತೆಲಿ ಒಂದ್ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಬೇರೆ ಮೂರ್ತಿ ಇರುತ್ತೆ, ಯಾವ್ದು ಶಿವಂದೋ ಇಲ್ಲ ಯಾವ್ದೋ ಇರುತ್ತೆ. ಸೊ ಅಲ್ಲಿ ನಿಂತ್ಕೊಂಡು ಪ್ರಭುಪಾದ ನಮಸ್ಕಾರ ಮಾಡ್ತಾರೆ, ಕೈ ಮುಗಿತಾರೆ, ಇಟ್ಕೋತಾರೆ, ಅವ್ರು ಹೂವು ಕೊಡ್ತಾರೆ ಭಗವಂತನ ಆಕೆಯಿಂದ. ಪ್ರಭುಪಾದ ಹೂವು ಇಸ್ಕೊತಾರೆ, ಬಟ್ ಭಗವಂತ ಹಾಕಲ್ಲ. ಅಲ್ಲಿ ಯಾರು ಭಗವಂತ ಅಲ್ಲ, ಬೇರೆ ಯಾವ ದೇವತೆ ಇರುತ್ತೆ ಅಲ್ಲಿಗೆ ಹಾಕಲ್ಲ. ಸೊ ಪ್ರಭುಪಾದ ನಡ್ಕೊ ಬರ್ತಾ ಇರ್ಬೇಕಾದ್ರೆ ಅಲ್ಲೊಂದು ಕೃಷ್ಣನ್ ಮೂರ್ತಿ ಇರುತ್ತೆ, ಸೈಡ್ ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಕಡೆ ಇಟ್ಟಿರ್ತಾರಲ್ಲ, ಸ್ವಲ್ಪ ಇರ್ಬೋದು, ಗೋಡೆಯಲ್ಲಿ ಇರ್ಬೋದು, ಎಲ್ಲ ಹಾಕಿರ್ತಾರೆ. ಆ ಕೃಷ್ಣನ್ ಫೋಟಿಗೆ ಹಿಂಗೆ ಎಸ್ಬಿಟ್ಟು ಹೋಗ್ತಾರೆ. ನಿಂತ್ಕೊಂಡು ನಮಸ್ಕಾರ ಏನ್ ಮಾಡಲ್ಲ, ಹೋಗ್ತಾ ಹೋಗ್ತಾ ಆ ಕೃಷ್ಣ ಫೋಟೋ ವಿಗ್ರಹ ಕಾಣುತ್ತದೆ, ಅದಕ್ಕೆ ಸ್ಟ್ರೈಟ್. ಅದು ಯಾರು ಗೊತ್ತೇ ಆಗಲ್ಲ. ಆ ಶಿಷ್ಯರಿಗೆ ಸುಮಾರು ಜನ ಅಭ್ಯಾಸ ಮಾಡ್ತಾರೆ, ಓ ರೂಪ ಕೃಷ್ಣಂಗೆ ಬರುವ, ಕೈ ಮುಗಿರಿ ಎಲ್ಲ ಮಾಡಿ, ಆದ್ರೆ ನಮ್ದು ಏನೇ ಇದ್ರು ಕೂಡ ಕೃಷ್ಣ ಇವನು ವೈಷ್ಣವ. ಅದು ಏನೇ ದಾಸರಾಡ್ತಾರೆ, ಅದಕ್ಕೆ ಬೇಡಿದರೆ ಎನ್ನ ಒಡೆಯನೇ ಬೇಡುವೆ ಅಲ್ಲ, ಭಗವಂತನೇ ಬೇಡುವೆ. ಹಾಡಿದರೆ ಎನ್ನ ಒಡೆಯಗೆ ಆಡುವೆ, ಆದ್ರೆ ನಾನು ನಮ್ಮ ಒಡೆಯಂಗೆ ಆಡ್ತೀನಿ. ನನ್ನ ಬಡತನ ಭಿನ್ನಾಹ ಮಾಡುವೆ, ಭಗವಂತಗೋಸ್ಕರ ನನ್ನ ಬಡತನ ಭಿನ್ನ ಮಾಡಿ, ಬೇರೆ ದೇವತೆಗಳ ಹತ್ರ ಬೇಗ ವರ ಕೊಡ್ತಾರೆ, ಹೋಗಲ್ಲ. ನಾನು ಬಡತನ ಭಗವಂತನ ಮುಂದೆನೆ ಭಿನ್ನ ಮಾಡ್ತೀನಿ. ಒಡೆಗೆ ಒಡಲನ್ನು ತೋರುವೆ, ನಂದು ಏನಿದೆ, ನನ್ನ ಒಡಲ್ ಏನಿದೆ ಅದೆಲ್ಲ ಭಗವಂತನಿಗೇನೆ ತೋರ್ತೀನಿ ಅಂತ ಆಡ್ತಾರೆ. ಅಂದ್ರೆ ಅರ್ಥ, ಏನೇ ಮಾಡಿದ್ರು ಕೂಡ ಭಗವಂತ ಪರಿಹಾರ ಮಾಡಿದ್ರೆ ಮಾಡಿ, ಇಲ್ಲ ಅಂದ್ರೆ ಇಲ್ಲ, ಬೇರೆದಿಗೆ ನಾವು ಆಗ್ಬಾರ್ದು. ವಿಷ್ಣು ತತ್ವ ಅಂದ್ರೆ ಬಹಳ ಕಷ್ಟ, ಅರ್ಥ ಮಾಡೋದು ಕಷ್ಟ, ಆಚರಣೆ ಮಾಡೋದು ತುಂಬಾ ಕಷ್ಟ, ಏನು ಕಷ್ಟ. ಕಷ್ಟ ಅಂತಂದ್ರೆ ಜಸ್ಟ್ ಸಿಂಪಲ್ ಆಗಿ ಭಗವಂತ ವಿಷ್ಣು ನೋಡ್ಕೊಂಡ್ರೆ ಮುಗಿದೋಯ್ತು ಎಲ್ಲ ಪ್ರೊಸೆಸ್. ಆದ್ರೆ ನಮ್ಗೆ ಅದು ಇಷ್ಟ ಆಗ್ತಾ ಇಲ್ವೇ, ನಮ್ಗೆ ಏನೋ ಒಂಚೂರು ಬೇಕು ಅನ್ಸುತ್ತೆ, ಆಗ್ಬೇಕು ಅಂತ ಬೇರೆ ಒತ್ತಾಯಕ್ಕೆ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು, ಇಲ್ಲ ಇಲ್ಲ ಆತರ ಮಾಡಂಗಿಲ್ಲ. ವಿಷ್ಣು ಅಂತಂದ್ರೆ ಕೃಷ್ಣ ವೈಷ್ಣವ ಅಂದ್ರೆ ವಿಷ್ಣು. ಅದು ಎಷ್ಟು ಇರುತ್ತಂದ್ರೆ ನಿಮ್ ವಿಷ್ಣು ಬಿಟ್ರೆ ಬೇರೆ ಯಾವುದು ಮಾಡಂಗೆ ಇಲ್ಲ. ನೀವು ಬೇರೆ ಯಾವ್ದಕ್ಕೂ ಕೈ ಮುಗೀರಿ ಓಕೆ ಎಲ್ಲ ಮಾಡಿ, ಆದ್ರೆ ನಿಮ್ದು ಲಕ್ಷ್ಯ ಎಲ್ಲ ಯಾವ ಕಡೆ, ಕೃಷ್ಣನ ಕಡೆ, ಭಗವಂತನ ಕಡೆ, ವಿಷ್ಣು ಕಡೆ. ಇವನು ವೈಷ್ಣವ. ಇಲ್ಲಿ ಸ್ಪಷ್ಟ ಮಾಡ್ತಾರೆ. ಶ್ರೀಮದ್ ಭಾಗವತಂ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ. ಈ ರಜ ತಮಗುಣ ಸತ್ವಗುಣ ಇದೆಯಲ್ಲ, ಇದು ತುಂಬಾ ಡೀಪ್ ವಿಷಯಗಳು. ಇದ್ರ ಬಗ್ಗೆ ಯಾವ್ದಾರ ವಿಷಯ ಬಂದಾಗ ಅದನ್ನೇ ಒಂದು ವಿಷಯ ತಗೊಂಡು ಚರ್ಚೆ ಮಾಡೋದು.